ಪಕ್ಷದ ಎಲ್ಲ ಆತ್ಮೀಯ ಹಾಗೂ ಪ್ರೀತಿಯ ಮುಖಂಡರೇ, ಕಾರ್ಯಕರ್ತ ಬಂಧುಗಳೇ, ಇನ್ನು ನಾನು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥದಕ್ಕೆ ಹಲವಾರು ಜನ ಪಕ್ಷದ ಹಿರಿಯ ಮುಖಂಡರು ಮಾತನಾಡಬೇಕಾಗ್ತದಣ್ಣ. ನಾನು ಬಂದಿದ್ದು ಇಲ್ಲಿ ಮೂಲ ಕಾರಣ, ತಾವೆಲ್ಲರೂ ಹಳ್ಳಿಗಳಿಂದ ನೀವು ಹಾರಗಳು, ಹೂಗುಚ್ಛಗಳು, ಶಾಲು ಇವೆಲ್ಲ ತಗೊಂಬಂದಿದ್ದೀರಿ. ದಯಮಾಡಿ ಇವೆಲ್ಲವನ್ನ ಅತ್ಯಂತ ವಿನಮ್ರತೆಯಿಂದ ಪ್ರೀತಿಯಿಂದ ಸ್ವೀಕಾರ ಮಾಡಿ ಹೋಗ್ತೇನೆ. ಆದರೆ ಅಲ್ಲಿಯವರೆಗೂ ಯಾರು ಕೂಡ ವೇದಿಕೆ ಮೇಲೆ ಮಧ್ಯದಲ್ಲಿ ಬರ್ತಕ್ಕಂಥದ್ದಾದರೆ, ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ, ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ನೀವೇ ರೂಪಿಸಿದ್ದೀರಿ. ಹಾಗಾಗಿ ವ್ಯತ್ಯಾಸ ಆಗೋದು ಬೇಡ ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಕೊನೆಯದಾಗಿ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಗೌರವದಿಂದ ಮಾತನಾಡಿಸೇ ಹೋಗ್ತೇನೆ. ಧನ್ಯವಾದ. ಕರ್ನಾಟಕದ ಇತಿಹಾಸದಲ್ಲಿ ತಾತ ತಂದೆಯ ನಂತರ ಮೊಮ್ಮಗ ಒಬ್ಬರು ಈ ಮಟ್ಟದಲ್ಲಿ ಕರ್ನಾಟಕದ ಪರ್ಯಟನೆ ಮಾಡ್ತಾ ಇರೋದು ಪಕ್ಷದ ಒಂದು ಬಲಿಷ್ಠತೆಗಾಗಿ ಇದು ಒಂದು ಪ್ರಪ್ರಥಮ ಬಾರಿಗೆ ನಾವು ಕಾಣ್ತಾ ಇರುವಂತದ್ದು. ಹೌದೋ ಅಲ್ವೋ? ತಾತ ತಂದೆಯ ಹೆಸರನ್ನಷ್ಟೇ ಅಲ್ಲ, JDS ಪಕ್ಷದ ಒಂದು ಹೆಗ್ಗುರುತನ್ನ ಶಾಶ್ವತವಾಗಿ ಉಳಿಸ್ಲಿಕ್ಕೆ ಜೀವವನ್ನೇ ಪಣಕ್ಕಿಟ್ಟು ಹೋರಾಡ್ತಾ ಇರುವಂತದ್ದು, ಎಲ್ಲರಿಗೂ ಬಹಳ ಅದ್ಭುತವಾಗಿ ಸ್ಪಂದಿಸ್ತಾ ಇರೋದು ನಮ್ಮ ಪ್ರೀತಿಯ JDS ನ ಭವಿಷ್ಯದ ನಾಯಕ, ಭವಿಷ್ಯದ ಬೆಳಕು, ಪ್ರೀತಿಯ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬರಮಾಡ್ಕೊಳ್ಳೋಣ. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕಾಗಿ ಜೋರು ಚಪ್ಪಾಳೆಯೊಂದಿಗೆ ಯುವಕರ ಆಶಾ ಕಿರಣ, JDS ನ ಸ್ಫೂರ್ತಿ, ನಮ್ಮ ಪ್ರೀತಿಯ ನಿಖಿಲ್ ಕುಮಾರಸ್ವಾಮಿ. ಇನ್ನೊಂದು ಮಗು, ಯಾವ್ದೊಂದು ಪುಟ್ಟ ಮಗು ಮಿಸ್ ಆಗಿದೆ. ಆ ಮಗು ಬಂದಿದೆ, ನಮ್ರತಾ ಗೌಡ ಅಲ್ಲ, ಇನ್ನೊಂದು ಚಿಕ್ಕ ಮಗು. ದಯಮಾಡಿ ತಂದೆ ತಾಯಿ ಇಂಥ ಸಮಾವೇಶಗಳಿಗೆ ಬಂದಾಗ ಸ್ವಲ್ಪ ಜಾಗರೂಕರಾಗಿರ್ಬೇಕು. ಆ ಮಗು ಇಲ್ಲೇ ಇರತ್ತೆ, ಸಂಬಂಧಪಟ್ಟವ್ರ ವೇದಿಕೆಗೆ ಬನ್ನಿ. ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳನ್ನ ಈಗ ಕೇಳೋಣ. ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಹೇಳಬೇಕಾಗಿತ್ತು. ಇಲ್ಲಿ ಬೇರೆ ಯಾರಿದಾರಣ? ಎಲ್ಲ ಪಾಪು ಜೊತೆ ಬೇರೆ ಯಾರು ದೊಡ್ಡವ್ರು ಯಾರು ಇದಾರ? ಯಾರಿಲ್ಲ. ಸ್ವಲ್ಪ ನೋಡ್ಸೋಣ, ನೋಡ್ರಿ. ಎಲ್ಲ ನನ್ನ ಆತ್ಮೀಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳ ಪಕ್ಷದ ನಿಷ್ಠಾವಂತ ಮುಖಂಡರೇ, ಪ್ರಾಮಾಣಿಕವಾಗಿ ಪಕ್ಷದ ಚುನಾವಣೆಗಳ ಏಳು ಬೀಳುಗಳಲ್ಲಿ ಧೃತಿಗೆಡದಿರ, ಯಾವುದೇ ಆತಂಕಕ್ಕೆ ಒಳಗಾಗದಿರ ಪಕ್ಷದಿಂದ ಏನೂ ಕೂಡ ನಿರೀಕ್ಷೆಯನ್ನ ಇಟ್ಕೊಳ್ದಿರ ಪಕ್ಷವನ್ನ ಕಟ್ಟಬಳಿಸಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಗೌರವಾನ್ವಿತ ತಾಲೂಕಿನ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಇವತ್ತಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ರಾಜ್ಯಾದ್ಯಂತ ಜನತಾದಳ ಪಕ್ಷದ ಮುಖಂಡರುಗಳು ಇವತ್ತಿನ ಈ ಒಂದು ಸಭೆಯಲ್ಲಿ ಅವರ ಸಮಯವನ್ನು ಮೀಸಲಿಟ್ಟು ಭಾಗವಹಿಸಿದ್ದಾರೆ. ವೇದಿಕೆಯಲ್ಲಿ ಈಗಾಗಲೇ ನಿಮ್ಮನ್ನ ಕುರಿತು ಮಾತನಾಡಿ ತಾಲೂಕಿನ ಕರೆ ಬಂದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ಹೋಗಿರ್ತಕ್ಕಂಥ ಪಾಂಡುಪುರ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಮಾಜಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ CS ಪುಟ್ಟರಾಜಣ್ಣನವರು, ವೇದಿಕೆ ಮೇಲೆ ಶಾಸಕಾಂಗ ಪಕ್ಷದ ನಾಯಕರು, ಹಿರಿಯಕರು, ಅನುಭವಿಗಳು ಆಗಿರ್ತಕ್ಕಂಥ ಸುರೇಶ್ ಬಾಬಣ್ಣ ಅವರು ಕೂಡ ನಿಮ್ಮೆಲ್ಲರನ್ನು ಕುರಿತು ಮಾತನಾಡಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪಕ್ಷದ
ಮತ್ತೊಬ್ಬರು ಪ್ರಮುಖ ಮುಖಂಡರು, ಶಾಸಕರು, ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರಿಗೆ ಒಬ್ಬ ಕುಟುಂಬದ ಮತ್ತೊಬ್ಬ ಮಗನಾಗಿ ಯಾವತ್ತಿಗೂ ಕೂಡ ಪಕ್ಷದ ಪರವಾಗಿ ಚಿಂತನೆ ಮಾಡ್ತಕ್ಕಂಥ ರವಿಕುಮಾರಣ್ಣ ಅವರೇ, ಮತ್ತೊಬ್ಬರು ಹಿರೀಕರು, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಣ್ಣವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಿಡುವು ಮಾಡ್ಕೊಂಡು ಬಂದಿದ್ದಾರೆ. ಮಾಜಿ ವಿಧಾನ ಪರಿಷತ್ನ ಸದಸ್ಯರುಗಳು ಇವತ್ತು ಒಂದ್ ಕಡೆ ಚೌಡರೆಡ್ಡಿ ಅವರು ಬಂದಿದ್ದಾರೆ, ಒಂದ್ ಕಡೆ ರಮೇಶ್ ಗೌಡ್ರು ಬಂದಿದ್ದಾರೆ ಮತ್ತು ವೇದಿಕೆ ಮೇಲೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ರಾಮೇಗೌಡರ ಅಕ್ಕವರು ಕೂಡ ಉಪಸ್ಥಿತರಿದ್ದಾರೆ. ಹಲವಾರು ಜನ ತಾಲೂಕಿನ ಪ್ರಮುಖ ಮುಖಂಡರು ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಸಹಕಾರ ಬಹುಶಃ ಬೆಳಗ್ಗೆ 11 ಗಂಟೆಗೆ ನಾನು ಬಂದು ನಿಮ್ಮ ತಾಲೂಕಿಗೆ ಏನು ತಲುಪದೆ ಆಗಿನಿಂದಾನು ಒಂದು ಗಮನಿಸಿದ್ದು, ನಾನು ನಾರಾಯಣ ಸ್ವಾಮಣ್ಣನ ಕೇಳ್ತಾ ಇದ್ದೆ, ದೊಡ್ಡ ಬೃಹತ್ ಸಂಖ್ಯೆಯಲ್ಲಿ ತಾಲೂಕಿನಾದ್ಯಂತ ಹೆಣ್ಣು ಮಕ್ಕಳುಗಳು ಬಂದಿರತಕ್ಕಂಥದ್ದು ಬಹುಶಃ ಇವತ್ತು ಈ ಕಾರ್ಯಕ್ರಮದ ಒಂದು ವಿಶೇಷತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ. ತಲೆ ಮೇಲೆ ಕಳಶವನ್ನ ಹೊತ್ತು ನಮ್ಮ ಜೊತೆಯಲ್ಲಿ ತಾಲೂಕಿನ ಹೆಣ್ಮಕ್ಳು 1-1.5 ಕಿಲೋಮೀಟರ್ ಅಷ್ಟು ಹೆಜ್ಜೆಯನ್ನು ಹಾಕಿರ್ತಕ್ಕಂಥದ್ದು, ಜೊತೆಯಲ್ಲಿ ತಾಲೂಕಿನ ಹಿರಿ ಜೀವಿಗಳು ಪಕ್ಷದ ಎಂಥ ಸಂಕಷ್ಟದ ಕಾಲದಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸುದೀರ್ಘವಾದಂಥ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಅವರನ್ನ ನಾಯಕರಾಗಿ ಹೃದಯ ತುಂಬಿ ಒಪ್ಪಿಕೊಂಡು ಬಹಳ ಜನ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲೀನ ಹಿರಿಯ ಮುಖಂಡರುಗಳು ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಜೊತೆಯಲ್ಲಿ ಎಲ್ಲ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ವಿಶೇಷವಾಗಿ ನನ್ನ ಅಣ್ಣ ತಮ್ಮಂದರು, ನನ್ನ ಸಹೋದರರು ಎಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದೀರಿ. ನಿಮ್ಮ ಶ್ರಮವೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಕ್ಕಂಥದಕ್ಕೆ ಬಹಳಷ್ಟು ತೆರೆಮರೆಯಲ್ಲಿ ನೀವೆಲ್ಲರೂ ಶ್ರಮ ವಹಿಸಿರ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸಬೇಕಾಗ್ತದೆ. ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಕಾರಹಳ್ಳಿ ಮುನೇಗೌಡರು ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ ಬಹಳ ದಿನಗಳಿಂದ, ಮತ್ತು ಜಿಲ್ಲೆಯ ಅಧ್ಯಕ್ಷರು, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮುಖಂಡರು ಆಗಿರ್ತಕ್ಕಂಥ ಮತ್ತೊಬ್ಬರು ಹಿರಿಯಕರು ಮುನೇಗೌಡರು ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ, ಅವರು ಕೂಡ ಮಾತನಾಡಿದ್ದಾರೆ. ಆದರೆ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು, ಕೇಂದ್ರ ಬಿಂದುಗಳು, ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನ ಇಡೀ ರಾಜ್ಯದ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ, ಇಡೀ ರಾಜ್ಯಕ್ಕೆ ಒಂದು ಸಂದೇಶದ ಮೂಲಕ ಇವತ್ತು ದೊಡ್ಡ ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನ ನಾನು ಯಶಸ್ವಿಗೊಳಿಸ್ತೇನೆ ಅಂತಕ್ಕಂಥ ದಿಟ್ಟವಾದಂಥ ಹೆಜ್ಜೆಯನ್ನ ಇಟ್ಟು ನಿಮ್ಮೆಲ್ಲರ ಜೊತೆಗೆ ಚುನಾವಣೆಗಳ ಏಳು ಬೀಳುಗಳು ಏನೇ ಇರಲಿ, ಗೆಲುವು ಸೋಲು ಇವೆಲ್ಲವನ್ನ ಸಮಚಿತ್ತವಾಗಿ ತೆಗೆದುಕೊಂಡು ನನಗೆ ಮತ ಹಾಕಿರ್ತಕ್ಕಂಥ ಮತದಾರರಿಗೆ ನಾನು ಮೋಸ ಮಾಡಬಾರದು, ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಯಾವ ಕಾರಣಕ್ಕೂ ಕೂಡ ಕಿಂಚಿತ್ತು ಅವರು ಕೈ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಚುನಾವಣೆಯಲ್ಲಿ ಅತ್ಯಂತ ಕಮ್ಮಿ ಅಂತರದಿಂದ ಮತಗಳಿಂದ ಪರಾರ್ಜಿತಗೊಂಡಿದ್ರು ಕೂಡ
ನಿಮ್ಮ ಪ್ರೀತಿಯ ಮನೆ ಮಗ, ನಿಮ್ಮೆಲ್ಲರ ಹೃದಯವನ್ನ ಗೆದ್ದಿರ್ತಕ್ಕಂಥ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಶ್ರಮ 100ಕ್ಕೆ 100ರಷ್ಟು ಮತ್ತೊಮ್ಮೆ ನಾರಾಯಣ ಸ್ವಾಮಣ್ಣ ಅವ್ರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡ್ತಕ್ಕಂಥ ಶಪಥವನ್ನ ಇವತ್ತು ನಮ್ಮ ದೇವನಹಳ್ಳಿ ತಾಲೂಕಿನ ಎಲ್ಲ ನನ್ನ ಮುಖಂಡರುಗಳು, ಆತ್ಮೀಯ ಕಾರ್ಯಕರ್ತ ಬಂಧುಗಳು ಇವತ್ತು ಒಂದು ಸವಾಲಾಗಿ ಈಗಾಗಲೇ ಸ್ವೀಕಾರ ಮಾಡಿದ್ದೀರಾ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಇತ್ತೀಚೆಗೆ ನಡೆದಿರ್ತಕ್ಕಂಥ ಯಾವುದೇ ಸ್ಥಳೀಯ ಚುನಾವಣೆಗಳಿರಲಿ, ಎಲ್ಲ ಚುನಾವಣೆಗಳಲ್ಲೂ ಕೂಡ ಮೇಲ್ಗೈಯನ್ನ ಸಾಧಿಸಿದ್ದೀರಿ. ತಾಲೂಕಿನಲ್ಲಿ ಜನತಾದಳ ಪಕ್ಷ ಅತ್ಯಂತ ಸುಭದ್ರವಾಗಿದೆ, ಬಲವಾಗಿದೆ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಸಾಬೀತನ್ನ ಮಾಡಿದ್ದೀರಿ. ನಾರಾಯಣ ಸ್ವಾಮಿ ಅವ್ರನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಅವ್ರಿಗೆ ಯಾವುದೇ ರಾಜಕೀಯದ ಹಿನ್ನೆಲೆ ಇಲ್ಲ, ಇತಿಹಾಸ ಇಲ್ಲ. ಅವ್ರು ಯಾವಾಗಲೂ ನನ್ನ ಹತ್ರ ವೈಯಕ್ತಿಕವಾಗಿ ಕೂತಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ನನಗೆ ಯಾವುದೇ ಹಿನ್ನೆಲೆ, ಕುಟುಂಬದ ಹಿನ್ನೆಲೆ ಇರ್ತಕ್ಕಂಥದ್ದಾಗ್ಲಿ, ಇತಿಹಾಸ ಇರ್ತಕ್ಕಂಥದ್ದಾಗ್ಲಿ ನಿಮಗೂ ಗೊತ್ತಿದೆ, ನನಗಿಲ್ಲ. ಆದ್ರೆ ಇವತ್ತು ಭಗವಂತ ನನ್ನನ್ನ ಇಷ್ಟರ ಮಟ್ಟಿಗೆ ತಾಲೂಕಿನ ಜನತೆಯ ಒಂದು ಆಶೀರ್ವಾದದಿಂದ, ಕಾರ್ಯಕರ್ತರ ಹೋರಾಟದ ಪ್ರತಿಫಲದಿಂದ ನನ್ನನ್ನ ಇವತ್ತು ತಾಲೂಕಿನ ಜನತೆ ಒಬ್ಬ ಶಾಸಕರಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಯಾವಾಗಲೂ ಕೂಡ ನನ್ನ ಜೊತೆಯಲ್ಲಿ ವೈಯಕ್ತಿಕವಾಗಿ ಕೂತಂತ ಸಂದರ್ಭದಲ್ಲಿ ಹಂಚ್ಕೊಳ್ತಾ ಇರ್ತಾರೆ. ಇದಕ್ಕಿಂತ ನಾನು ಇನ್ನೇನು ಆ ಭಗವಂತನಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲಣ್ಣ. ನನಗೆ ಇರ್ತಕ್ಕಂಥದ್ದು ಒಂದೇ, ತಾಲೂಕಿನ ಜನತೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷ ಮತ್ತೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಎರಡು ಸೇರಿ ಮುಂದಿನ ದಿನಗಳಲ್ಲಿ ಕನ್ನಡ ನಾಡಿನ 7.5 ಕೋಟಿ ಕನ್ನಡಿಗರ ಒಂದು ಹೃದಯವನ್ನ ಗೆದ್ದು ಈ ನಾಡಿನಲ್ಲಿ ಮತ್ತೊಮ್ಮೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಂತ ಸಂದರ್ಭದಲ್ಲಿ ನನಗೆ ಹೆಚ್ಚಿನ ಅನುದಾನಗಳನ್ನ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರವನ್ನ ಕೊಡಿ, ಅದು ಬಿಟ್ಟರೆ ನನಗೆ ಇನ್ನೇನೂ ಬೇಡ ಅಂತಕ್ಕಂಥದ್ದನ್ನ ನಾರಾಯಣ ಸ್ವಾಮಣ್ಣ ಅವರು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು ಒಂದೇ ವಿಚಾರ. ಆದ್ರೆ ನಿಮ್ಮೆಲ್ಲರ ಪರವಾಗಿ ಇವತ್ತು ಒಂದು ಮಾತನ್ನ ಹೇಳ್ತೇನೆ, ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಷ್ಟೇ. ನಾನು ಯಾವುದೇ ಈ ಪಕ್ಷದಿಂದ ಯುವ ಜನತಾದಳ ಅಧ್ಯಕ್ಷ ಅಂತಕ್ಕಂಥದ್ದಾಗ್ಲಿ ಮತ್ತೊಂದು ಮಗದೊಂದು ನಾನು ಯಾವತ್ತೂ ಕೂಡ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ನಿಮ್ ತರ ನಾನು ಒಬ್ಬ ಕಾರ್ಯಕರ್ತ. ಆದ್ರೆ ಒಬ್ಬ ಕಾರ್ಯಕರ್ತನಾಗಿ ನಾನು ಒಂದು ಬಯಸ್ತಕ್ಕಂಥದ್ದು ನಾರಾಯಣ ಸ್ವಾಮಣ್ಣನ ಶಾಸಕರಾಗಿ ಅಷ್ಟೇ ಅಲ್ಲ, ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಉನ್ನತವಾದಂತ ಒಂದು ಸ್ಥಾನಕ್ಕೆ ಹೋಗಬೇಕು ಅಂತಕ್ಕಂಥ ನಿಮ್ಮೆಲ್ಲರ ಅಪೇಕ್ಷೆ, ಅಭಿಲಾಷೆ ಏನಿದೆ, ಬಹುಶಃ ಅವೆಲ್ಲವೂ ಕೂಡ ಪೂರಕವಾಗಿ ನಡಿಬೇಕು ಅಂತಕ್ಕಂಥದ್ದಾದ್ರೆ ನಮ್ಮ ನಿಮ್ಮೆಲ್ಲರ ಒಂದು ಹೋರಾಟ ಇಂದಿನಿಂದನೇ ಒಂದು ಸವಾಲಾಗಿ ಸ್ವೀಕಾರ ಮಾಡಿ ನೀವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಪಕ್ಷದ ಸಂಘಟನೆಯಲ್ಲಿ ನಿಮ್ಮ ಸಮಯವನ್ನ ಮೀಸಲಿಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾವು ಈ ಭಾಗದಲ್ಲಿ ಎಷ್ಟೋ ಜನ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲೀನ ಹಿರಿಯ ಮುಖಂಡರುಗಳಿದ್ದೀರಿ. ತುಂಬಾ ಮುಖಂಡರುಗಳ ಮನೆಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾರಾಯಣ ಸ್ವಾಮಣ್ಣ ಅವರು ಕರ್ಕೊಂಡು ಹೋಗಿದ್ರು. ಇನ್ನು ಬಹಳಷ್ಟು ಜನ ಮುಖಂಡರುಗಳ ಮನೆಗೆ ಬರಬೇಕಾಗಿದೆ, ಖಂಡಿತ ಬರ್ತೇನೆ. ಯಾವ ರೀತಿ ರಾಮನಗರ, ಮಂಡ್ಯ ಇವೆಲ್ಲವೂ ಕೂಡ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ ಅಂತ ನಾನು ಪರಿಗಣನೆಗೆ ಇಟ್ಕೊಂಡಿದ್ದೇನೋ ಅಷ್ಟೇ ನಾನು ದೇವನಹಳ್ಳಿ ತಾಲೂಕು ಕೂಡ ನಮ್ಮ ಜಿಲ್ಲೆ, ನಮ್ಮ ಕ್ಷೇತ್ರ ಅಂತಕ್ಕಂಥದನ್ನ ಮನಸ್ಪೂರ್ವಕವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಿದ್ದೇವಣ. ತಾವೆಲ್ಲರೂ ಕಳೆದ ಒಂದೂವರೆ ವರ್ಷದಿಂದ ನಡೆದಂತ ಸಂಸತ್ ಚುನಾವಣೆಯ ಸಂದರ್ಭದಲ್ಲಿ ಕೆಲವೊಂದಷ್ಟು ರಾಜಕಾರಣದ ವಿದ್ಯಮಾನಗಳನ್ನ ನೀವೆಲ್ಲರೂ ಕೂಡ ಬಹಳ ಹತ್ತಿರದಿಂದ ಗಮನಿಸಿದ್ದೀರಿ. ಈ ರಾಜ್ಯ ಕಂಡಂತ ಅಪರೂಪ ನಾಯಕರು,
ರೈತ ಹೋರಾಟಗಾರರು ಸದಾಕಾಲ ಅವರ ಹೃದಯ ಮಿಡಿತಕ್ಕಂಥದ್ದು ರೈತರ ಪರವಾಗಿ ಅಂತಕ್ಕಂಥದ್ದನ್ನ ಅಧಿಕಾರ ಅತ್ಯಂತ ಕಮ್ಮಿ ಅವಧಿನಲ್ಲಿ ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನ ಮಾಡಿರ್ತಕ್ಕಂಥ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಪ್ರೀತಿಯ ಮನೆಮನಾಗಿರ್ತಕ್ಕಂಥ ಸನ್ಮಾನ್ಯ ಎಚ್.ಡಿ. ಕುಮಾರಣ್ಣ ಅವರು ಕಳೆದ ಸಂಸತ್ ಚುನಾವಣೆಯ ಸಂದರ್ಭದಲ್ಲಿ ಅವರೇನು ಸಂಸತ್ ಚುನಾವಣೆಗೆ ಹೋಗಿ ನಿಂತ್ಕೊಳ್ಬೇಕು ಅಂತಕ್ಕಂಥದ್ದು ಇರಲಿಲ್ಲ. ಬಹಳ ಜನ ಇವತ್ತಿಗೂ ಕೂಡ ಸನ್ಮಾನ್ಯ ಕುಮಾರಣ್ಣವರು ರಾಜ್ಯದಲ್ಲಿ ಉಳ್ಕೊಳ್ಬೇಕಾಗಿತ್ತು. ವಿಧಾನ ಮಂಡಲದಲ್ಲಿ ವಿಧಾನಸಭೆಯ ಕಲಾಪದಲ್ಲಿ ಇವತ್ತು ಕುಮಾರಣ್ಣನಂತಕ್ಕಂಥ ಒಬ್ಬ ನಾಯಕ ಒಳಗಡೆ ಅಧಿವೇಶನದಲ್ಲಿ ನಿಂತು ಯಾವುದೇ ವಿಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ನೈತಿಕತೆಯನ್ನ ಬೆಳೆಸ್ಕೊಂಡಿದ್ದಂಥವ್ರು ಸನ್ಮಾನ್ಯ ಕುಮಾರಣ್ಣವರು. ಅವರು ಸಂಸತ್ ಚುನಾವಣೆಗೆ ನಿಂತ್ಕೋಬಾರ್ದಾಗಿತ್ತು ಅಂತಕ್ಕಂಥದ್ದು ಬಹಳಷ್ಟು ಜನ ಇವತ್ತಿಗೂ ಕೂಡ ನೀವು ನಿಮ್ಮ ವೈಯಕ್ತಿಕ ಹಾಗೂ ನಿಮ್ಮ ರಾಜಕಾರಣದ ಕೆಲವೊಂದಷ್ಟು ವಿಚಾರಧಾರೆಯನ್ನ ನಮ್ಮ ಮುಂದೆ ಇಟ್ಟಿದ್ದೀರಣ್ಣ. ಆದರೆ ಅವತ್ತಿನ ಸನ್ನಿವೇಶ ನಮ್ಮ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಭಾರತ ದೇಶದ ಮತ್ತೊಬ್ಬರು ಮುತ್ಸದ್ದಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಬಹುಶಃ ಇದು ಪಕ್ಷಾತೀತವಾಗಿ ಅಂತಕ್ಕಂಥದ್ದು 3 ಪಕ್ಷಗಳಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು 64 ವರ್ಷದ ರಾಜಕಾರಣದ ಸುದೀರ್ಘವಾದಂಥ ಬದುಕಿನಲ್ಲಿ ಅವರು ಯಾವ ರೀತಿ ನಾಡಿನ ಹಾಗೂ ನಮ್ಮ ದೇಶದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೈ ಜೋಡಿಸಿ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ನಿದರ್ಶನಗಳು ಸಾಕಷ್ಟು ನಿಮ್ಮ ಕಣ್ಣು ಮುಂದೆ ಇದೆ. ಇಬ್ಬರು ನಾಯಕರ ಒಂದು ಸಮ್ಮಿಲನ ಕಳೆದ ಸಂಸತ್ ಚುನಾವಣೆಯಲ್ಲಿ ಏನಾಯಿತು, ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಮತ್ತೆ ನಮ್ಮ ದೇಶದ ಗೌರವಾನ್ವಿತ ಗೃಹ ಸಚಿವರು ಅವರಿಬ್ರು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳ್ತಾರೆ, ನಿಮ್ಮಂತವರ ಸೇವೆ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ನಮ್ಮ ಭಾರತ ದೇಶಕ್ಕೂ ಕೂಡ ಇವತ್ತು ವಿಸ್ತಾರವಾಗಬೇಕಾಗಿದೆ. ದಯಮಾಡಿ ನೀವು ಸಂಸತ್ ಚುನಾವಣೆಗೆ ನಿಲ್ಲೇಬೇಕು ಅಂತಕ್ಕಂಥ ವಿಚಾರವನ್ನ ಸನ್ಮಾನ್ಯ ಕುಮಾರಣ್ಣ ಅವರ ಮುಂದೆ ನಮ್ಮ ದೇಶದ ಪ್ರಧಾನಿಗಳು ಹಾಗೂ ಗೃಹ ಸಚಿವರು ಇಟ್ಟ ನಂತರ, ಯಾಕೆಂದ್ರೆ ನಾನು ಕೂಡ ನವದೆಹಲಿಯಲ್ಲಿ 3-4 ಮೀಟಿಂಗ್ಗಳಲ್ಲಿ ಪಾಲ್ಗೊಂಡಿದ್ದೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ನಿಲ್ಲೇಬೇಕಾಗಿತ್ತು, ನಿಂತರು. ನಮ್ಮ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರುಗಳ ಒಂದು ಆಶೀರ್ವಾದ, ನಾಡಿನ 7.5 ಕೋಟಿ ಕನ್ನಡಿಗರು, ದೇವನಹಳ್ಳಿ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಮತದಾರ ಬಂಧುಗಳು ನೀವು ತೋರಿಸಿರ್ತಕ್ಕಂಥ ಒಂದು ಪ್ರೀತಿ, ವಿಶ್ವಾಸ, ಸಲಹೆ, ಮಮತೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಕೇವಲ ಸಂಸದರಾಗಿ ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ 2 ಜವಾಬ್ದಾರಿಯುತವಾದಂಥ ಒಂದು ಖಾತೆಯನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ರಾಜಕೀಯವಾಗಿ ಶಕ್ತಿಯನ್ನು ತುಂಬಿಸಿ ಬೆಳೆಸಿದ್ದೀರಿ. ಕಳೆದ 1.5 ವರ್ಷದಿಂದ ಸನ್ಮಾನ್ಯ ಕುಮಾರಣ್ಣ ಅವರು ಬೃಹತ್ ಕೈಗಾರಿಕೆ ಹಾಗೂ ಉಕ್ಕಿನ ಸಚಿವರಾದ ನಂತರ ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದಷ್ಟು ಐತಿಹಾಸಿಕವಾದಂಥ ನಿರ್ಣಯಗಳು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಅಕ್ಕಪಕ್ಕ ಇವತ್ತು ಆಂಧ್ರ ಪ್ರದೇಶದ ವೈಜಾಗ್ನ RINL ಸ್ಟೀಲ್ ಪ್ಲಾಂಟು ಸಂಪೂರ್ಣವಾಗಿ ನೆನೆಗುದ್ದಿಗೆ ಬಿದ್ದಿತ್ತು, ಸಂಪೂರ್ಣವಾಗಿ ಮುಚ್ಚೋಗಿತ್ತು. ಸಾವಿರಾರು ಕುಟುಂಬಗಳು RINL ಸ್ಟೀಲ್ ಪ್ಲಾಂಟ್ ಮೂಲಕ ಅವರ ಜೀವನೋಪಾಯವನ್ನು ಕಟ್ಟಿಕೊಂಡಿದ್ರು. ಅಂತ ಕುಟುಂಬಗಳು ಬೀದಿ ಪಾಲಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಭಾರತ ದೇಶದ ಹಣಕಾಸಿನ ಮಂತ್ರಿಗಳಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಹಾಗೂ ಆಂಧ್ರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡುರವರು ಅವರಿಬ್ಬರ ಜೊತೆನಲ್ಲಿ ಕೂತು ಅವರ ಮನವನ್ನ ಒಲಿಸಿ 11,500 ಕೋಟಿಯಷ್ಟು ಹಣವನ್ನು ಹೂಡಿಕೆ ಮಾಡಿ ನೆನೆಗುದ್ದಿಗೆ ಬಿದ್ದಂತ RINL ಸ್ಟೀಲ್ ಪ್ಲಾಂಟ್ಗೆ ಮರುಜೀವವನ್ನ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ಅದಕ್ಕೆ ಶಕ್ತಿಯನ್ನು ತಂದುಕೊಟ್ಟಿರತಕ್ಕಂಥವರು ತಾವುಗಳು.
ಅಷ್ಟೇ ಅಲ್ಲ, ಇತ್ತೀಚೆಗೆ ಭದ್ರಾವತಿಗೆ ಹೋಗಿದ್ದೆ. ಭದ್ರಾವತಿ ಅಂದ ತಕ್ಷಣ ನಮ್ಮ ತಲೆಗೆ ಬರ್ತಕ್ಕಂಥದ್ದು ಮೈಸೂರಿನ ಮಹಾರಾಜರು ಹಾಗೂ ವಿಶ್ವೇಶ್ವರಯ್ಯನವರು ಏನೊಂದು ಕನಸನ್ನ ಹೊತ್ತಿ ಆ ಉಕ್ಕಿನ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿದ್ರು. ಅದು ಕೂಡ ಇವತ್ತು ನೆನೆಗುದಿಗೆ ಬಿದ್ದಿದೆ. ಭದ್ರಾವತಿಲಿ ಹೋದಾಗ ನನಗೆ ಕೇಳಿದ್ರು, ಯಾವ ರೀತಿ RINL ಸ್ಟೀಲ್ ಪ್ಲಾಂಟ್ಗೆ ಒಂದು ಮರುಜೀವನ ಕೊಟ್ಟಿದ್ದೀರಿ, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭದ್ರಾವತಿಗೂ ಒಂದು ಮರುಜೀವವನ್ನ, ಒಂದು ಪುನಶ್ಚೇತನವನ್ನ ಕೊಡಿಸ್ಲಿಕ್ಕೆ ಸಾಧ್ಯವ ಅಂತಕ್ಕಂಥದನ್ನ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣವರು ದೃಢವಾದಂತ ಒಂದು ನಿರ್ಧಾರವನ್ನು ಮಾಡಿದ್ದಾರೆ, ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಭದ್ರಾವತಿ ಉಕ್ಕಿನ ಕಾರ್ಖಾನೆಗೆ ಮತ್ತೊಮ್ಮೆ ಒಂದು ಮರುಜೀವವನ್ನು ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಬೇಡ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಒಂದು ಬಹುಶಃ ಈ ಒಂದು ವೇದಿಕೆಯಲ್ಲಿ ಒಂದು ವಿಚಾರವನ್ನ ನಾನು ನಿಮ್ಮ ಮುಂದೆಗಡೆ ಇಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡೇ ಬಂದಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ನಿಮ್ ಎಲ್ಲರಲ್ಲೂ ಒಂದು ಆತಂಕ ಇದೆ. ಇಡೀ ರಾಜ್ಯಾದ್ಯಂತ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಇದು ವಿಚಾರವನ್ನ ಪ್ರಸ್ತಾವನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಎಲ್ಲೋ ಒಂದು ಕಡೆ ಏರುಪೇರಾಗಿದೆ ಅಂತಕ್ಕಂಥ ಒಂದು ಆತಂಕ ನಿಮ್ಮ ಮನಸ್ಸುಗಳಲ್ಲಿ ಏನಿದೆ, ಒಂದು ಮಾತು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾನು 80 ಕ್ಷೇತ್ರಕ್ಕಿಂತ ಹೆಚ್ಚು ಕ್ಷೇತ್ರಗಳು ಇವತ್ತು ಪಕ್ಷವನ್ನ ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ನಮ್ಮ ತಂದೆಯವರಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತಕ್ಕಂಥ ನಿಮ್ಮಲ್ಲಿ ಇರ್ತಕ್ಕಂಥ ಚಿಂತನೆ ಏನಿದೆ, ಅದನ್ನ ದೂರ ಮಾಡ್ಲಿಕ್ಕೋಸ್ಕರ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಒಂದೇ ನಿಖಿಲ್ ಕುಮಾರಸ್ವಾಮಿಗೆ ಇರ್ತಕ್ಕಂಥ ಕಲ್ಪನೆ, ಒಂದೇ ಕನಸು, ಆ ಭಗವಂತ ನನಗೆ ಆಯಸ್ಸು ಅಂತಕ್ಕಂಥದ್ನೇನು ಕೊಟ್ಟಿರ್ತಾರೆ, ಆ ಆಯಸ್ಸನ್ನು ಕೂಡ ಭಗವಂತ ನಮ್ಮ ತಂದೆಗೆ ದಾರಿ ಎರಿಬೇಕು ಅಂತಕ್ಕಂಥದನ್ನ ನಾನು ಯಾವತ್ತಿಗೂ ಕೂಡ ಭಗವಂತನ ಮುಂದೆ ನಿಂತ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಇದು ಕೇವಲ ಒಬ್ಬ ಮಗನಾಗಿ ಒಬ್ಬ ತಂದೆ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಮಾತಲ್ಲ. ನಿಮಗೆ ಗೊತ್ತಿದ್ಯಣ್ಣ ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು 20 ತಿಂಗಳು 14 ತಿಂಗಳು ಅಷ್ಟೇ, ಯಾವತ್ತೂ ಕೂಡ 5 ವರ್ಷದ ಸಂಪೂರ್ಣವಾದಂತ ಸರ್ಕಾರವನ್ನ ಈ ನಾಡಿನಲ್ಲಿ ಇಲ್ಲಿವರೆಗೂ ರಚನೆ ಮಾಡಕ್ಕಾಗಿಲ್ಲ. ಆದ್ರೆ ಆ 20 ತಿಂಗಳು ಮತ್ತೆ 2ನೇ ಬಾರಿ 14 ತಿಂಗಳಿನ ಅವರ ಆಡಳಿತ ವೈಖರಿ 7.5 ಕೋಟಿ ಕನ್ನಡಿಗರ ಹೃದಯವನ್ನ ಗೆದ್ದಿದೆ. ಅಂತ ಒಬ್ಬ ನಾಯಕ ಮತ್ತೆ ನಮ್ಮ ರಾಜ್ಯಕ್ಕೆ ಬರಬೇಕು. ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು, ರಾಜ್ಯದ ನಾಯಕರು, ಅವರ ಕಾರ್ಯಕರ್ತರ ಸಹಕಾರದಿಂದ 2 ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದರ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಕನಸಿನ ಯೋಜನೆಗಳು, ಪಂಚರತ್ನ ಅಂತಕ್ಕಂಥ ಅವರ ಕನಸಿನ ಯೋಜನೆಗಳು ಮುಂದಿನ ದಿನಗಳಲ್ಲಿ ನಾಡಿನ 7.5 ಕೋಟಿ ಕನ್ನಡಿಗರಿಗೆ ಮುಟ್ಟಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಈ ಸಂಘಟನೆಯನ್ನ ಕೈಗೆ ಎತ್ಕೊಂಡಿದ್ದಾನೆ. ನಾನು ನಾರಾಯಣ ಸ್ವಾಮಣ್ಣನಿಗೊಂದು ಮಾತು ಹೇಳ್ತಾ ಇದ್ದೆ. ನಾರಾಯಣ ಸ್ವಾಮಣ್ಣ, ಪಂಚರತ್ನ ಕಾರ್ಯಕ್ರಮದಲ್ಲಿ ನಾನು ಇಷ್ಟು ದೊಡ್ಡ ಮಟ್ಟದ ಜನಸಾಗರವನ್ನ ನೋಡಿದ್ದೆ. ಅದಾದ ಬಳಿಕ ಪಂಚರತ್ನ 2.0 ತರ ಕಾಣ್ತಾ ಇದೆ ಇವತ್ತಿನ ಈ ಕಾರ್ಯಕ್ರಮ ಅಂತಕ್ಕಂಥದನ್ನ ನಾನು ನಾರಾಯಣ ಸ್ವಾಮಣ್ಣನಿಗೆ ಹೇಳ್ತಾ ಇದ್ದೆ. ನಮ್ಮ ಮುಖಂಡರುಗಳು ಹೇಳ್ತಾ ಇದ್ರು, ತಾಲೂಕಿನ ಮುಖಂಡರುಗಳು, ಅಣ್ಣ ಹಿಂದೆಂದು ಮಾಡಿಲ್ಲ, ಮುಂದೆ ಮಾಡಕ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಅಂತ. ಆದ್ರೆ ಒಂದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ದೇವನಹಳ್ಳಿ ತಾಲೂಕಿನ ಕಾರ್ಯಕರ್ತರು, ಮುಖಂಡರುಗಳು ನೀವು ಮನಸ್ಸು ಮಾಡಿದ್ರೆ ಇದಕ್ಕಿಂತ ದೊಡ್ಡ ಐತಿಹಾಸಿಕವಾದಂತ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣ ಅವರ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ನಡೆಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಆ ಇಚ್ಛಾಶಕ್ತಿ ಇದೆ ಅಂತಕ್ಕಂಥದ್ದನ್ನ ನಂಬಿದ್ದೇನೆ. ನಾವು ಬಹಳ ಜನ ಪಾಪ ವಿರೋಧಿಗಳಿಗೆ ಕುಮಾರಣ್ಣನ ಆರೋಗ್ಯ ಇಲ್ಲ, ಇನ್ನೆಲ್ಲಿದೆ ಜನತಾದಳ ಪಕ್ಷಕ್ಕೆ ಭವಿಷ್ಯ, ಇನ್ನೆಲ್ಲ ನಾವೆಲ್ಲ ನಮ್ ದಾರಿ ನೋಡ್ಕೋಬೇಕಾಗ್ತದೆ, ಬಂದ್ಬಿಡಿ ನಮ್ ಪಕ್ಷಕ್ಕೆ ಬನ್ನಿ ಅಂತ ಒಬ್ಬ ಮಹಾನುಭಾವ ಹೇಳ್ತಾನೆ. ಆದ್ರೆ ಒಂದು ಮಾತು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ.
ಜನತಾದಳ ಪಕ್ಷದ ಕಾರ್ಯಕರ್ತರು ಯಾವತ್ತೂ ಕೂಡ ದುಡ್ಡಿಗಾಗ್ಲಿ ಅಧಿಕಾರದ ಮೋಹಕ್ಕಾಗ್ಲಿ ಇವತ್ತು ಈ ಪಕ್ಷದಲ್ಲಿ ಇರ್ತಕ್ಕಂಥವ್ರಲ್ಲ. ಯಾವುದೇ ಅಪೇಕ್ಷೆ, ನಿರೀಕ್ಷೆ, ಫಲಾಪೇಕ್ಷೆ ಇಲ್ದಿರ ಈ ಪಕ್ಷವನ್ನ ಕಟ್ಟು ಬೆಳೆಸಿದ್ದೀರಿ. ಬೇರೆ ಪಕ್ಷದಲ್ಲಿ ಯಾಕಿದಾರೋ ಏನೋ ನನಗೆ ಗೊತ್ತಿಲ್ಲ. ನಮ್ಮ ಕಾರ್ಯಕರ್ತರು ಈ ಪಕ್ಷವನ್ನ ಕಟ್ಟಿರ್ತಕ್ಕಂಥ ಕಾರ್ಯಕರ್ತರು. ಯಾವ ಕಾರಣಕ್ಕೂ ಈ ಪಕ್ಷವನ್ನ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದನ್ನ 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈಗಾಗಲೇ ನಾನು ರಾಜ್ಯಾದ್ಯಂತ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಹಳೆ ಮೈಸೂರು ಪ್ರಾಂತ್ಯ ಎಲ್ಲ ಕಡೆ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಕಾರ್ಯಕರ್ತ ಬಂಧುಗಳು ಕೊಟ್ಟಿರ್ತಕ್ಕಂಥ ಸ್ಪಂದನೆ ಬಹುಶಃ ಇವತ್ತು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಒಂದು ಸಾಕ್ಷಿ. ಈ ಪಕ್ಷವನ್ನ ಕಟ್ಟೇವೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಅವರ ಕಣ್ಮುಂದೆ ಈ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡು ಬರ್ತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ದಿಟ್ಟವಾದಂತ ಹೆಜ್ಜೆಯನ್ನ ಇಡ್ತೇವೆ ಅಂತಕ್ಕಂಥದನ್ನ ರಾಜ್ಯಾದ್ಯಂತ ನಮ್ಮ ಪಕ್ಷದ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ಕಾರ್ಯಕರ್ತ ಬಂಧುಗಳು ಹೋದಂತ ಸಂದರ್ಭದಲ್ಲಿ ನನ್ನ ಹತ್ರ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲಣ್ಣ. ಸತ್ಯ ಕುಮಾರಣ್ಣನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗಿದ್ದು ಸತ್ಯ, ನಾನು ಸುಳ್ಳು ಅಂತ ಹೇಳಲಿಲ್ಲ. ಆದರೆ 100ಕ್ಕೆ 100ರಷ್ಟು ನಿಮ್ಮೆಲ್ಲರ ಪ್ರಾರ್ಥನೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ, ಕಾಣುತ್ತೆ. ಅವರು ನಿಮ್ಮ ಕಣ್ಮುಂದೆ ದೇವೇಗೌಡರು ಸಾಹೇಬರಾಗ್ಲಿ, ಕುಮಾರಣ್ಣ ಅವರಾಗ್ಲಿ ಶತಾಯುಷಿಗಳಾಗಿ ಈ ರಾಜ್ಯದ ಜನತೆಯ ಸೇವೆ ಮಾಡ್ತಕ್ಕಂಥದಕ್ಕೆ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನ ಮಾಡ್ತಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇತ್ತೀಚೆಗೆ ಅಧಿವೇಶನ ನಡೀತು. ಅಧಿವೇಶನದ ಕೊನೆಯ ದಿನ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ನಾನು ಯಾವಾಗಲೂ ಅವ್ರಿಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅಂತಾನೆ ಹೇಳೋದು, ಒಂದು ಅತ್ಯಂತ ಲಘುವಾಗಿ ಮಾತನಾಡಿದ್ರು. ಬಹುಶಃ ಅದು ಇಡೀ ರಾಜ್ಯದ ಜನತೆಗೆ ಮಾಧ್ಯಮದ ಸ್ನೇಹಿತರ ಮೂಲಕ ನಾವು ಪತ್ರಿಕೆ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿರ್ತಕ್ಕಂಥ ಸುದ್ದಿಯನ್ನ ನೋಡಿದ್ವು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ಅವರು ರಾಜಕಾರಣದಲ್ಲಿ ಯಾವ ಪಕ್ಷದಿಂದ ಬೆಳೆದು ಬಂದ್ರು ಅಂತಕ್ಕಂಥದನ್ನ, ಅವ್ರು ಬಂದಿರತಕ್ಕಂಥ ದಾರಿಯನ್ನ ಮರ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಜನತಾದಳ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರನ್ನ ಹಣಕಾಸಿನ ಸಚಿವರಾಗಿ ಅಂದ್ರೆ ಅವತ್ತು ಬಹಳ ಜನ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಜನತಾ ಪಕ್ಷದಲ್ಲಿದ್ರು. ಅವರೆಲ್ಲರ ಮನವನ್ನ ಒಲಿಸಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಂದು ಹಣಕಾಸನ್ನ, ಬಡ್ಜೆಟ್ ಅನ್ನ ಮಂಡನೆ ಮಾಡ್ತಕ್ಕಂಥದಕ್ಕೆ ಅವಕಾಶವನ್ನ ಕೊಟ್ಟಂತವ್ರು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಆದ್ರೆ ಮರ್ತು ಬಿಟ್ಟಿದ್ದಾರೆ. ಇದು ರಾಜಕಾರಣದ ವಿಪರ್ಯಾಸ. ಮರ್ತು ಬಿಟ್ಟಿದ್ದಾರೆ ಪಾಪ ನಮ್ಮ ಸಿದ್ದರಾಮಣ್ಣ ಅವರು. ಯಾವ ಪಕ್ಷದಿಂದ ನೀವು ಬೆಳೆದ್ರಿ, ಯಾವ ಪಕ್ಷದ ನಾಯಕರು ನಮ್ಮನ್ನು ಬೆಳೆಸಿದ್ರು ಅಂತ ಮರ್ತು ಬಿಟ್ಟಿದ್ದೀರಿ. ಅಲ್ಲಿಂದ ಉಪಮುಖ್ಯಮಂತ್ರಿಗಳಾದ್ರಿ. ಯಾವ ಪಕ್ಷ ಮಾಡ್ತಾನ ನಿಮಗೆ ಉಪಮುಖ್ಯಮಂತ್ರಿ? ಇದೇ 2018ರ ವಿಧಾನಸಭಾ ಚುನಾವಣೆ ಫಲಿತಾಂಶ ಹೊರಗಡೆ ಬಂತು. ಆಗ ಒಬ್ರು ಪಂಚೆ ಹಾಕೊಂಡು, ಜುಬ್ಬ ಹಾಕೊಂಡು, ಕೈ ಕಟ್ಕೊಂಡು ಬಂದು ನಿಂತ್ಕೊಂಡಿದ್ರು ನಮ್ಮ ಜೊತೆ ಸರ್ಕಾರ ಮಾಡಿ ಅಂತ. ಯಾರಣ್ಣ? ಕುಮಾರಣ್ಣ ಹೋಗಿದ್ರ? ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ರ ಕುಮಾರಣ್ಣ? ದೇವೇಗೌಡರು ಸಾಹೇಬರು ಬಂದಿದ್ರ ನಿಮ್ಮ ಮನೆ ಬಾಗಿಲಿಗೆ? ಯಾರು ಬಂದವರು? ಜುಬ್ಬ ಪಂಚೆ ಹಾಕೊಂಡು, ಕೈ ಕಟ್ಕೊಂಡು ಸಾಕಾರ ಕೊಡ್ತೀವಿ ಕುಮಾರಣ್ಣ 5 ವರ್ಷ ಮುಖ್ಯಮಂತ್ರಿ ಆಗಿರಿ, ದಯವಿಟ್ಟು ಬಿಜೆಪಿ ಅವ್ರ ಜೊತೆ ಕೈ ಜೋಡಿಸ್ಬೇಡಿ ಅಂತ ಬಂದು ಕೈ ಕಟ್ಟೆ ಹಾಕೊಂಡು ನಿಂತ್ಕೊಂಡವ್ರು ಯಾರಣ್ಣ? ದೇವೇಗೌಡರು ಮನೆ ಬಾಗಿಲಾಚೆ. ಓಹೋ, 2018ರ ಚುನಾವಣೆಯಲ್ಲಿ ಇನ್ನೇನು ಆ ಚುನಾವಣೆ ನಡಿಬೇಕಾದ್ರೆ ಸಮೀಪದಲ್ಲಿ ಕುಮಾರಸ್ವಾಮಿ ಅವನ ಅಪ್ರಾಣೆ ಮುಖ್ಯಮಂತ್ರಿ ಆಗಲ್ಲ. ನೀವು ಹೇಳಿದ್ದೆಲ್ಲ ಉಲ್ಟಾನೇ ಆಗಿರೋದು. ಹಂಗೆ ಈ ಬಾರಿ ಪಾಪ
ವಿಧಾನಸಭೆಯ ಕಲಾಪದಲ್ಲಿ ನಿಂತ್ಕೊಂಡು ಹೇಳಿದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಅದೆಂತದೋ ಎಷ್ಟು ಸೀಟ್ ಅದಪ್ಪ? 15, 16, ಮುಂದೆ 2, 3 ಬರೋದಿಲ್ಲ, ನೀವು ಬಿಜೆಪಿ ಅವ್ರ ಜೊತೆಗೆ ಪಾರ್ಟಿ ಮರ್ಜ್ ಮಾಡ್ಬಿಡಿ ಅಂತ ಲಘುವಾಗಿ ಮಾತಾಡಿದಿರಲ್ಲ ಮಾನ್ಯ ಸಿದ್ದರಾಮಣ್ಣ ಅವರೇ. ಯಾರೋ ಕಟ್ಟಿರೋ ಪಕ್ಷ, ಯಾರೋ ಕಟ್ಟಿರೋ ಗೂಡು ಹೋಗಿ ವಾಸ ಮಾಡಕ್ ನೀವೇ ಬೇಕಾ? ಇದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ರೈತರ ಪರವಾಗಿ ಒಂದು ಬದ್ಧತೆ, ಒಂದು ಕಾಳಜಿಯನ್ನ ಇಟ್ಕೊಂಡು ಎಂತ ಸಂಕಷ್ಟ ಕಾಲದಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಕೈ ಬಿಡದೇ ಇರತಕ್ಕಂಥ ಚಿನ್ನದಂತ ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ಇದ್ದಾರೆ ಮಾನ್ಯ ಸಿದ್ದರಾಮಣ್ಣ ಅವರೇ. ಜನತಾದಳ ಪಕ್ಷ ಇವತ್ತು ನೀವೇನು ನಮ್ಮನ್ನ ಬಹಳ ವ್ಯಂಗ್ಯವಾಗಿ ಮಾತನಾಡಿದ್ದೀರಿ ವಿಧಾನಮಂಡಲದ ಕಲಾಪದಲ್ಲಿ, ಇವತ್ತು ಈ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತಾನೆ, ಯಾವ ರೀತಿ ಕುಮಾರಸ್ವಾಮಿ ಅವನ ಅಪ್ರಾಣೆ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ರಿ, ಅದೇ ನೀವು ಬಂದು ಕೈ ಕಟ್ಟೆ ಹಾಕೊಂಡು ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದನ್ನೇನು ಮರ್ತಿದ್ದೀರಿ? ಆ ದಿನ ಬಹಳ ದೂರ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ನೀವು ನಮಗೆ ಸವಾಲನ್ನ ಎನಿಸ್ತಿದ್ದೀರಿ, ಆ ಸವಾಲನ್ನ ತುಂಬ ಹೃದಯದಿಂದ ಸ್ವೀಕಾರ ಮಾಡ್ತೇವೆ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು. ಅಷ್ಟು ಸುಲಭವಾಗಿ ತೆಗೆದಾಕ್ಬೇಡಿ ಜನತಾದಳ ಪಕ್ಷನ. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ಮುಂದೆ ನಾವೇನು ಅಂತಕ್ಕಂಥದ್ದನ್ನ ಸಾಬೀತನ್ನ ಮಾಡ್ತೇವೆ. ಆ ದಿನ ಬಹಳ ದೂರ ಇಲ್ಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಹಳ ಸಹಕಾರವನ್ನು ಕೊಟ್ಟಿದ್ದೀರಣ್ಣ. ಇನ್ನೊಂದು 2-3 ವಿಚಾರಗಳನ್ನ ನಾನು ಮಾತಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಯಾಕೆಂದ್ರೆ ಊಟದ ಸಮಯ, ನಿಮ್ಮೆಲ್ಲರನ್ನು ಕೂಡ ಹೆಚ್ಚಾಗಿ ನಾನು ಕೂರಿಸ್ಕೊಳ್ತಕ್ಕಂಥದಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ. 1-2 ವಿಚಾರನ ಹೇಳ್ತೇನೆ. ಇವತ್ತು ದೇವನಹಳ್ಳಿ ಒಂದು ಮೀಸಲ ಕ್ಷೇತ್ರ. ಕಳೆದ 2.25 ವರ್ಷ ಆಯಿತು ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ ನ್ಯಾಯವನ್ನ ಕೊಡ್ತಕ್ಕಂಥದ್ದಕ್ಕೆ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದೇ ಪಕ್ಷ ಅದು ಕಾಂಗ್ರೆಸ್ ಅಂತ ಪಾಪ ನೀವು ಹೇಳ್ತೀರಿ. ಅಷ್ಟೆಲ್ಲ ನೀವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರ ಮೇಲೆ ನಿಮಗೆ ಪ್ರೀತಿ, ನಿಮಗೆ ಅಭಿಮಾನ ಇದ್ದಿದ್ರೆ ಯಾಕಣ್ಣ ಪ್ರತಿ ವರ್ಷ SCP TSP ಹಣ, ದಲಿತ ಕೇರಿ ಕಾಲನಿಗಳ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ, ಕಳೆದ ವರ್ಷ ಬಹುಶಃ 11,500 ಇಂದ 12,000 ಕೋಟಿ 5 ಗ್ಯಾರಂಟಿಗಳ ಹೆಸರಲ್ಲಿ ಅದನ್ನ ದುರ್ಬಳಕೆ ಮಾಡ್ಕೊಂಡು ಹೊಟ್ಟೋಗಿದ್ದೀರಿ. ಈ ವರ್ಷ 17,000 ಕೋಟಿ SCP TSP ಹಣವನ್ನ ಸಂಪೂರ್ಣವಾಗಿ ಅದು ಎಲ್ಲಿಗೆ ಬಳಸ್ಕೊಂಡಿದ್ದೀರಿ ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಮಾತೆತ್ತಿದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವ್ರಿಗೆ ನಾವು ಒಬ್ಬರೇ ನಾಯಕರು ಅಂತ ಹೇಳ್ತೀರಿ. ಇನ್ನೊಂದು ಕಡೆ ST ಸಮುದಾಯ, ವಾಲ್ಮೀಕಿ ನಿಗಮದಲ್ಲಿ ಆದಂತ ಒಂದು ಹಗರಣ ಇಡೀ ರಾಜ್ಯದ ಜನತೆ ನೋಡಿದೆ. ವಿಧಾನ ಕಲಾಪದಲ್ಲಿ, ವಿಧಾನ ಮಂಡಲದಲ್ಲಿ ಮತ್ತೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು 189 ಕೋಟಿ ಅಲ್ಲ ಹಣ ಲೂಟಿ ಮಾಡಿರೋದು, ಬರೀ 87 ಕೋಟಿ ಅಂತ ಒಪ್ಕೋತಾರೆ. ಯಾವುದು? ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಂತ ಹಣವನ್ನ. ನೀವೆಲ್ಲಾದ್ರೂ ನೋಡ್ಲಿಕ್ಕೆ ಸಾಧ್ಯವೇ? ಒಲಿಯ ಹಣ ಎಲ್ಲಿಗೆ ದುರ್ಬಳಕೆ ಮಾಡ್ಕೊಂಡಿದ್ದೀರಿ? ಅದ್ಯಾವುದೋ ತೆಲಂಗಾಣ ರಾಜ್ಯದ ಚುನಾವಣೆ ನಡೆಸಲಿಕ್ಕೆ, ಮತ್ತೆ ಬಹುಶಃ ಅವಾಗ ರಾಯಚೂರಿನ ಚುನಾವಣೆಯನ್ನು ಕೂಡ ಅದು ಹಣವನ್ನ ದುರ್ಬಳಕೆ ಮಾಡ್ಕೊಂಡ್ರಿ. ಇದ ನಿಮ್ಮ ಸಾಧನೆ? ಕಳೆದ 2 ವರ್ಷದಲ್ಲಿ 136 ಸೀಟ್ಗಳನ್ನ ತಗೊಂಡಿದ್ದೀರಿ. ಪಾಪ ಜನ ಸಂಪೂರ್ಣವಾಗಿ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಆದ್ರೆ ನೀವು ಯಾವ ರೀತಿ ನಡ್ಕತಾ ಇದ್ದೀರಿ? 5 ಗ್ಯಾರಂಟಿಗಳು ಸಮರ್ಪಕವಾಗಿ ಕೊಡ್ತೇವೆ, ಪ್ರತಿ ತಿಂಗಳು ಕೊಡ್ತೇವೆ, ಹೆಣ್ಮಕ್ಳ ಖಾತೆಗಳಿಗೆ 2,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರಿ. ಇಲ್ಲಿವರೆಗೂ ತಿಂಗಳ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ಲಿಕ್ಕೆ ಆಗಿದೆಯಾ? ನೀವು ಯಾವಾಗ 2,000 ರೂಪಾಯಿ ಕೊಡ್ತೀರಾ ಅಂದ್ರೆ ಯಾವ್ದಾದ್ರೂ ಚುನಾವಣೆ ಘೋಷಣೆ ಆಗಬೇಕು. ಬಂತು ಲೋಕಸಭೆ ಚುನಾವಣೆ,
ಬಂತು ರಾಜ್ಯದ 3 ಉಪಚುನಾವಣೆ. ಆಗ ತಗೊಂಬಂದು 2,000 ರೂಪಾಯಿ 4 ತಿಂಗಳದು 5 ತಿಂಗಳದು ಸೇರಿಸಿ ಒಂದೇ ಸಲ ಹಾಕೋದು. ಇದು ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ. ಇದೆಲ್ಲದಕ್ಕೂ ನಾಡಿನ ಜನತೆ ಉತ್ತರ ಕೊಡ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ. ನನಗೆ ಒಂದು ರೈತರ ನಿಯೋಗ ಬಂದು ಭೇಟಿ ಮಾಡಿದ್ರು. ತಂಬಾಕು ಬೆಳೀತಕ್ಕಂಥವ್ರು, ಮಾವು ಬೆಳೀತಕ್ಕಂಥವ್ರು ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಬಹಳ ಜನ ಇದ್ದಾರೆ. ಅವರು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಬೆಳೆದಂತ ಸಂಪೂರ್ಣ ಬೆಳೆಯನ್ನ ಖರೀದಿ ಮಾಡ್ತಕ್ಕಂಥದಕ್ಕೆ ಆದೇಶವನ್ನ ಹೊರಡಿಸಿದ್ದು ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಂತ ಒಂದು ನೇತೃತ್ವ. ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ರವರಿಗೆ ಒಂದು ಪತ್ರವನ್ನ ಬರೀತಾರೆ, ಒಂದು ಫೋನ್ ಕಾಲ್ ಮಾಡ್ತಾರೆ, ನಮ್ಮ ರೈತರನ್ನ ಉಳಿಸಿ, ನಮ್ಮ ರೈತರನ್ನ ಬದುಕಿಸಿ ಅಂತಕ್ಕಂಥದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಿದಂತ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಕೇಂದ್ರದ ಕೃಷಿ ಸಚಿವರು ಸ್ಪಂದನೆಯನ್ನ ಕೊಡ್ತಾರೆ. ಅದೆಂಗೋ ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ರಾಜ್ಯದ ಕೃಷಿ ಸಚಿವರು ವಿಧಾನಸಭೆಯಲ್ಲಿ ಒಪ್ಕೊಬಿಟ್ಟಿದ್ದಾರೆ. ಇದು ಕುಮಾರಣ್ಣನ ಶಕ್ತಿ ಏನಿದೆ ಅಂತಕ್ಕಂಥದನ್ನ ಹಾಗೂ ರೈತರ ಪರವಾಗಿ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಏನಿದೆ ಅಂತಕ್ಕಂಥದನ್ನ ಗೊತ್ತೋ ಗೊತ್ತಿಲ್ಲದೇನೋ ಒಪ್ಕೊಂಡಿದ್ದಾರೆ. ಕಲಾಪದಲ್ಲಿ ಬಹುಶಃ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಪ್ಲಾಟ್ಫಾರ್ಮ್ಗಳಲ್ಲಿ ಓಡ್ತಾ ಇತ್ತು. ಒಂದು ಮಾತು ಕೊನೆಯದಾಗಿ ಹೇಳ್ತೀನಿ, ಕಾಂಗ್ರೆಸ್ನವರೇ ದಯಮಾಡಿ ಎಚ್ಚರಿಕೆಯಿಂದ ಇರಿ. ಸನ್ಮಾನ್ಯ ಸಿದ್ದರಾಮಣ್ಣ ಅವರ ರಾಜಕಾರಣದ ಇತಿಹಾಸ ನಿಮ್ಮೆಲ್ರಿಗೂ ಗೊತ್ತಿದೆ. ಅವರು ಉಂಡು ಮನೆಗೆ ದ್ರೋಹ ಬಗೆತಕ್ಕಂಥದ್ರಲ್ಲಿ ಯಾವಾಗ್ಲೂ ಕೂಡ ಇದೇ ರೀತಿ ತೋರಿಸ್ಕೊಂಡ್ ಬಂದಿರತಕ್ಕಂಥದ್ದು ಅವ್ರ ರಾಜಕಾರಣ. ನೀವೇನಾದ್ರೂ ಮುಖ್ಯಮಂತ್ರಿ ಕುರ್ಚಿನ ಏನಾದ್ರೂ ಒಂದು ಸ್ವಲ್ಪ ಅಳ್ಳಾಡ್ತಾ ಇದೆ ಅಂದ್ರೆ ನಿಮ್ನೆಲ್ಲರನ್ನು ಅಳ್ಳಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಹೊಂಟೋಯ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅವ್ರು ಯಾವ ತೀರ್ಮಾನ ಬೇಕಾದ್ರೂ ತಗೊಳ್ತಕ್ಕಂಥದಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ನೋಡಿದ್ದೀವಿ. ಎಲ್ಲಿವರೆಗೂ ಕಾಂಗ್ರೆಸ್ಸು, ನೀವು ಮುಖ್ಯಮಂತ್ರಿ ಕುರ್ಚಿ ಭದ್ರವಾಗಿರೋವರೆಗೂ ಕಾಂಗ್ರೆಸ್ಸು, ಆಮೇಲೆ ಯಾವ ಕಾಂಗ್ರೆಸ್ಸು? ಹಾಗಾಗಿ ನಿಮ್ಮ ಒಳಗಡೆ ಇರ್ತಕ್ಕಂಥ ಮಂತ್ರಿ ಮಂಡಳದಲ್ಲಿ ಆಗ್ತಾ ಇದೆಯಲ್ಲ, ಪಾಪ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮಂತ್ರಿಗಳು ವಾಸ್ತವಾಂಶ ಮಾತಾಡಿದ್ರೆ ಮರುದಿನವೇ ವಜಾ ಮಾಡಿಬಿಡ್ತಾರೆ. ವಾಸ್ತವಾಂಶ ಮಾತಾಡಂಗೇ ಇಲ್ಲ ಕಾಂಗ್ರೆಸ್ನಲ್ಲಿ. ಏನು ನಾವು ಡೆಮಾಕ್ರಸಿ ಅಂತ ಮಾತಾಡ್ತೀವಿ, ಆ ಪಕ್ಷದ ಒಳಗಡೆ ಒಂದು ಡೆಮಾಕ್ರಸಿ ಸಿಸ್ಟಮ್ ಏನಿರಬೇಕು, ಆ ಸಿಸ್ಟಮ್ ಅಂತಕ್ಕಂಥದ್ದೇ ಕಾಂಗ್ರೆಸ್ ಅಲ್ಲಿ ಇಲ್ಲ. ಒಟ್ಟಾರೆಯಾಗಿ ಕೇಂದ್ರದ ನಾಯಕರ ವಿರುದ್ಧವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ವಾಸ್ತವಾಂಶ ಮಾತನಾಡಿರ್ತಕ್ಕಂಥ ಸಿದ್ದರಾಮಣ್ಣನ ಆಪ್ತ ಬಳಗದ ಮಂತ್ರಿ ಮಂಡಳದ ಒಬ್ಬ ಮಂತ್ರಿಯನ್ನ ಪಾಪ ವಜಾ ಮಾಡಿಬಿಟ್ರಲ್ಲ. ಕನಿಷ್ಠ ಪಕ್ಷ ಅವ್ರಿಗೆ ಗೌರವಾನ್ವಿತವಾಗಿ ಅವ್ರನ್ನ ಕಳಿಸ್ಕೊಟ್ಟಿದ್ರೆ ಆಗಿರೋದಪ್ಪ. ಈ ರೀತಿ ನಿಮ್ಮ ಪಕ್ಷದಲ್ಲಿ ಏನೇನು ಆಗ್ತಾ ಇದೆ ಅಂತಕ್ಕಂಥದನ್ನ ದಯವಿಟ್ಟು ನೀವು ಗಮನದಲ್ಲಿಟ್ಕೊಳ್ಳಿ. ಜನತಾದಳ ಪಕ್ಷವನ್ನ ಕಟ್ಟಿ ಬೆಳೆಸ್ತಕ್ಕಂಥ ಸಾಮರ್ಥ್ಯ ನಮ್ಮ ಪಕ್ಷದ ಕಾರ್ಯಕರ್ತರಿಗಿದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ ಹಿರಿಯ ಶಾಸಕ ಮಿತ್ರರು ಈಗಾಗಲೇ ಅವರು ಕೂಡ ಬಹಳ ಛಲದಿಂದ ವಿಧಾನ ಮಂಡಳದಲ್ಲಿರ್ಬೋದು, ಸದನದ ಹೊರಗಡೆ ಇರ್ಬೋದು, ಅವರ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹೋರಾಟ ಅಂತಕ್ಕಂಥದ್ದು ಎಂದೂ ಕೂಡ ಜನತಾದಳ ಪಕ್ಷ ಮರ್ತಿಲ್ಲ, ಮರೆಯೋದಿಲ್ಲ. ಸದಾಕಾಲ ರಾಜ್ಯದ ಜನತೆಯ ಪರವಾಗಿ ಹೋರಾಟವನ್ನ ಮಾಡ್ತೇವೆ. ಇನ್ನೂ ಸಾಕಷ್ಟು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ದಿನಗಳು ಕೂಡ ನಾವು ಎದುರು ನೋಡಬೇಕಾಗ್ತದೆ. ಆದರೆ ಇವತ್ತು ಮತ್ತೊಮ್ಮೆ ನಾರಾಯಣ ಸ್ವಾಮಣ್ಣ ಅವರಿಗೆ ಇವತ್ತಿನ ಈ ಕಾರ್ಯಕ್ರಮ ನೋಡಿ, ಆ ಮಕ್ಕದಲ್ಲಿ ಆ ಕೈ ಹಿಂಗೆ ಇಟ್ಕೊಂಡಿದ್ದು, ಆ ಕೈ ಇಳಿಲೇ ಇಲ್ಲ, ಈಗ ಇಳಿಸೋರು ಅಷ್ಟೇ. ಆ ವ್ಯಾನ್ನಲ್ಲಿ ಹಿಂಗೆ ಇಟ್ಕೊಂಡಿದ್ದು ಹಂಗೆ ಇದ್ರು. ಇಂಥ ವ್ಯಕ್ತಿಯವ್ರನ್ನ ದಯಮಾಡಿ ಮನವಿ ಮಾಡ್ತಾನಣ್ಣ. ಏನೋ ಹಿಂದೆ ಚುನಾವಣೆಯಲ್ಲಿ ಸಣ್ಣ ಪುಟ್ಟ ಏರ್ಪೇರ್ಗಳಾಗಿರ್ಬೋದು, ಆಗ್ತವೆ, ಅದೆಲ್ಲ ಸ್ವಾಭಾವಿಕ. ಅದು ಹೆಚ್ಚು ಮನಸ್ಸಿಗೆ ತಗೊಳಕ್ ಹೋಗಲ್ಲ, ಅವ್ರು ತಗೊಳ್ತಕ್ಕಂಥ ವ್ಯಕ್ತಿತ್ವನೂ ಅಲ್ಲ. ಆದರೆ ದಯವಿಟ್ಟು ಇಂಥವ್ರನ್ನ ಉಳಿಸ್ಕೊಳ್ಳಿ.
ದಯವಿಟ್ಟು ಕೈ ಬಿಡಬೇಡಿ. ಯಾವಾಗಲೂ ನಿಮ್ಮ ಜೊತೆಯಲ್ಲಿರ್ತೇವೆ. ಕ್ಷೇತ್ರದ ಸರ್ವೋತ್ತಮುಖ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು, ನಮ್ಮ ಪಕ್ಷ ಸದಾಕಾಲ ದೇವನಹಳ್ಳಿ ತಾಲೂಕಿನ ಮಹಾಜನತೆಯ ಋಣವನ್ನ ತೀರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತ ಬಂಧುಗಳಿಗೆ ಇವತ್ತಿನ ಕಾರ್ಯಕ್ರಮ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳು, ಅಭಿನಂದನೆಗಳು. ನಮ್ಮ ಯುವ ಘಟಕದ ತಾಲೂಕಿನ ಅಧ್ಯಕ್ಷರು ರವಿ ಅಣ್ಣ ಅವರು ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ. ಇವತ್ತು ಯುವಕರ ಜೊತೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀರಣ್ಣ. ಊಟದ ವ್ಯವಸ್ಥೆ ಆಗಿದೆ, ದಯಮಾಡಿ ತಾವೆಲ್ಲರೂ ಊಟ ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ, ಮತ್ತೆ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನತಾದಳ. ನಿಖಿಲ್ ಕುಮಾರಣ್ಣವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ಎಲ್ಲರೂ ಒಟ್ಟಾಗಿ ಎಲ್ಲ ಆತ್ಮೀಯರೇ, ಈ ಪಕ್ಷದ ಸದಸ್ಯತ್ವ ನೋಂದಣಿ ಮತ್ತೆ ಜನ ಸಂಘಟನಾ ಕಾರ್ಯಕ್ರಮದ ಸಲುವಾಗಿ ಈ ಕ್ಷೇತ್ರಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ಈ ರಾಷ್ಟ್ರದ ನಾಯಕರು, ಮಾಜಿ ಪ್ರಧಾನಿಗಳು, ದೇವೇಗೌಡ ಅಪ್ಪಾಜಿಯವರ ಮೊಮ್ಮಗ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದ ನಿಮ್ಮೆಲ್ಲರ ಅಣ್ಣ, ಬಡವರ ಬಂಧು, ದೀನ ದಲಿತರ ಬಂಧು, ನಮ್ಮೆಲ್ಲರ ಆಶಾಕಿರಣತ ಮಾನ್ಯ ಕುಮಾರಣ್ಣನವರ ಸುಪುತ್ರರು ಆದಂಥ ನಮ್ಮ ಯುವ ನಾಯಕರು, ಈ ರಾಜ್ಯದ ಭಾವಿ ನಮ್ಮೆಲ್ಲರ ಆಶಾಕಿರಣವಾಗಿ ಮತ್ತೊಮ್ಮೆ ನಾವು ಈ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಮುಖಾಂತರ ಈ ಪಕ್ಷದ ಅಧಿಕಾರಕ್ಕೆ ಬರಲಿಕ್ಕೆ, ಅವರು ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನೋಂಥದ್ದು ಕಾತರ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಇದೆ. ಆ ಸಲುವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ನಮ್ಮೆಲ್ಲರ ನಾಯಕರು ಆದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ನಮ್ಮ ಕ್ಷೇತ್ರದ ನಮ್ಮೆಲ್ಲರ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ದಾನಿಗಳು, ನಮ್ಮ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮೆಲ್ಲರ ಮುಖಂಡರು ಅಂತ ಮಾನ್ಯ ಈ ಕಾರ್ಯಕ್ರಮದ ರೂವಾರಿಗಳು ಆಗಂತ ಸನ್ಮಾನ್ಯ ನಿಸರ್ಗ ನಾರಾಯಣ ಸ್ವಾಮಿ ಅವರೇ, ಈ ಕಾರ್ಯಕ್ರಮದ ರೂಪುರೇಷೆಗೆ ಹಲವಾರು ರೀತಿಯಲ್ಲಿ ಸಹಕಾರ ಮಾಡಿ ಅವ್ರದ್ದೊಂದು ಬಹಳಷ್ಟು ವಿಶೇಷವಾಗಿ ಹಲವಾರು ಸಭೆ ಮಾಡಿ ಪ್ರತಿ ಗ್ರಾಮಕ್ಕೆ ನಮ್ಮಗಳ ಜೊತೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲೇಬೇಕು ಅಂತ ಪಟ್ಟಿ ಹಿಡಿದು ಮಾಡಿದಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರು, ನನ್ನ ಮಾರ್ಗದರ್ಶಕರು, ನಮ್ಮ ಮುಖಂಡರು ಆದಂಥ ಮಾನ್ಯ ಬಿ ಮುನೇಗೌಡ್ರೆ, ಈ ಕಾರ್ಯಕ್ರಮದ ಉಪಸ್ಥಿತ ನಮ್ಮ ಸಂಸದೀಯ ನಾಯಕರು ಆದಂಥ ಮಾನ್ಯ ಸುರೇಶ್ ಬಾಬಣ್ಣವರೇ, ಮತ್ತೊಬ್ಬ ನಮ್ಮ ಹಿರಿಯ ಮುಖಂಡರು, ಮಾಜಿ ಲೋಕಸಭಾ ಸದಸ್ಯರು, ಮಾಜಿ ಸಚಿವರು, ಹಿರಿಯರು ಆದಂಥ ಮಾನ್ಯ ಪುಟ್ಟರಾಜಣ್ಣವರೇ, ಮತ್ತೊಬ್ಬ ನಮ್ಮೆಲ್ಲರ ಮುಖಂಡರು, ನಮ್ಮ ಪಕ್ಕದ ಕ್ಷೇತ್ರದ ನಮ್ಮ ಗೌರವಾನ್ವಿತ ನಮ್ಮ ಶಾಸಕರು ಆದಂಥ ಶಿಡ್ಲಘಟ್ಟದ ರವಿಕುಮಾರ್ ಅವರೇ, ಮತ್ತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಮೊನ್ನೆ ನೆಲಮಂಗಲ ಕ್ಷೇತ್ರದ ಮಾಜಿ ಶಾಸಕರು, ನಮ್ಮೆಲ್ಲರ ಆತ್ಮೀಯರು, ಮತ್ತೆ ನಮ್ಮ ಮುಖಂಡರು ಆದಂಥ ಮಾನ್ಯ ಶ್ರೀನಿವಾಸಣ್ಣವರೇ, ಮತ್ತೊಬ್ಬ ನಮ್ಮ ಹಿರಿಯ ಮುಖಂಡರು, ನಮ್ಮ ಕ್ಷೇತ್ರದ ನಮ್ಮೆಲ್ಲರ ಮುಖಂಡರು ಆದಂಥ ಮಾನ್ಯ ನರಸಿಂಹಣ್ಣವರೇ, ಈ ಕಾರ್ಯಕ್ರಮ ಉಪಸ್ಥಿತಕ್ಕಂಥ ನಮ್ಮ ಮಾಜಿ MLC ವಿಧಾನ ಪರಿಷತ್ ಸದಸ್ಯರಾದ ಮಾನ್ಯ ಚೌಡರೆಡ್ಡಿ ಅವರೇ, ಎಲ್ಲ ಗೌರವಾನ್ವಿತ ವೇದಿಕೆಯಲ್ಲಿ ಇರ್ತಕ್ಕಂಥ ಈ ಪಕ್ಷದ ಎಲ್ಲ ಗೌರವಾನ್ವಿತ ಮುಖಂಡರೇ, ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಎಲ್ಲ ಗೌರವಾನ್ವಿತ ಮುಖಂಡರೇ, ಪಕ್ಷದ ಎಲ್ಲ ವಿಭಾಗಗಳು, SC ST ಮಹಿಳಾ ವಿಭಾಗ, ಯುವ ಜನತಾ ದಳ, ಮತ್ತೆ ಎಲ್ಲ ಜನತಾದಳದ ಎಲ್ಲ ಆತ್ಮೀಯ ಗೌರವಾನ್ವಿತ ಕಾರ್ಯಕರ್ತಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮ ಉಪಸ್ಥಿತಕ್ಕಂಥ ನಮ್ಮ ರಾಜ್ಯದ ಮಹಿಳಾ ಅಧ್ಯಕ್ಷರು ಆದಂಥ ಮಾನ್ಯ ಸೋದರಿ ರಶ್ಮಿ ರಾಮೇಗೌಡ್ರೆ, ಮತ್ತೆ ಎಲ್ಲ ಬಂಧುಗಳೇ, ಇವತ್ತಿನ ವಿಶೇಷವಾಗಿ ನಾನು ತಮ್ಮೆಲ್ಲರಿಗೂ ವಿಶೇಷ ನಮಸ್ಕಾರ ಮಾಡ್ತೀನಿ. ನಮ್ಮೆಲ್ಲ ಕಾರ್ಯಕರ್ತರು, ಇಡೀ ವಿಧಾನಸಭಾ ಕ್ಷೇತ್ರ ನಮ್ಮ 5 ಹೋಬಳಿ 2 ಪಟ್ಟಣಗಳು, ಮತ್ತೊಮ್ಮೆ ಎಲ್ಲ ಕಡೆಯಿಂದ ಬಂದಿರ್ತಕ್ಕಂಥ ನನ್ನೆಲ್ಲ ಗೌರವಾನ್ವಿತ, ನನ್ನೆಲ್ಲ ಪ್ರೀತಿಯ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳು, ಮತ್ತು ಇದಕ್ಕೆ ಹಗಲಿರುಳು ನಮ್ಮ ಜೊತೆ 1 ತಿಂಗಳಿಂದ ಸತತವಾಗಿ ಸಹಕಾರ ಕೊಟ್ಟಂತ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಈಗ ಸಭೆಗಳನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮನ ರೂಪುರೇಷೆನ ವಿಶೇಷವಾಗಿ ಸಜ್ಜುಗೊಳಿಸಲಿಕ್ಕೆ ಕಾರಣಕರ್ತರಾದ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿದ್ದ ಎಲ್ರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಏನು ಇವತ್ತು ಈ ಕಾರ್ಯಕ್ರಮ ಈ ದೇವನಹಳ್ಳಿ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ವಿ, ಇದು ರಾಜ್ಯದಲ್ಲೇ ಪಕ್ಷದ ಸಂಘಟನೆಗೆ ಮೂಲಭೂತವಾಗಿ ಅದು ಸಹಕಾರಿ ಆಗಬೇಕು ಅನ್ನೋ ದಿಕ್ಕಲ್ಲಿ ನಮ್ಮ ಶಾಸಕರು, ನಮ್ಮ ಜಿಲ್ಲೆಯ ಅಧ್ಯಕ್ಷರು, ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಸೇರಿ ಈ ಕಾರ್ಯಕ್ರಮದ ರೂಪುರೇಷಣೆ ಮಾಡಿದರೆ. ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಈ ರಾಷ್ಟ್ರದ ಪ್ರಧಾನಿಗಳಾಗಿ
ನಮ್ಮೆಲ್ಲರ ರೈತರಿಗೆ ಕೊಟ್ಟಂತ ಒಂದೇ ಒಂದು ಮೊದಲನೇ ಒಂದು ಕೊಡುಗೆ ಕೊಟ್ಟರು. ಅವರು ಅಧಿಕಾರ ಸ್ವೀಕರಿಸಿದ ಮೊದಲನೇ ದಿನ ರೈತರಿಗೆ DAPಗೆ ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿ ಏನು ಒಂದು ಆದೇಶ ಮಾಡಿದ್ರು. ಅದೇ ತರ ನಮ್ಮೆಲ್ಲರ ನಾಯಕರಾದ ಕುಮಾರಣ್ಣರವರು ಈ ರಾಜ್ಯದಲ್ಲಿರ್ತಕ್ಕಂಥ 25,000 ಕೋಟಿ ಸಾಲನ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಂತ ಮಾತು ಅದು ನಡೆದಂತ ಕುಮಾರಣ್ಣರವರು. ಅದೇ ರೀತಿ ನಮ್ಮ ರಾಜ್ಯದ ನಮ್ಮ ಯುವ ನಾಯಕರಾಗಿ ಮುಂದಿನ ಭವಿಷ್ಯ ಆಗಿ ನಮ್ಮ ಪಕ್ಷದ ಮುನ್ನಡೆಸಕ್ಕೆ ನಮ್ಮೆಲ್ಲರೂ ನಮ್ಮ ದೇವೇಗೌಡರ ಮೊಮ್ಮಗ ಕುಮಾರಣ್ಣನ ಸುಪುತ್ರ ಅಂತ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮ ಕ್ಷೇತ್ರದಿಂದ ನಾವು ಮತ್ತೊಮ್ಮೆ ಜಾತ್ಯತೀತ ಜನತಾ ದಳನ ಈ ಕ್ಷೇತ್ರ ಸುಮಾರು 6 ಜನ ಶಾಸಕರನ್ನ ಈ ಪಕ್ಷದ ಬೆಳೆಸಲಿಕ್ಕೆ ನಿಮ್ಮ ಮಡಿಲಿಗೆ ಹಾಕಿದೀವಿ. ಹಿಂದೆ ಮುಂದಿನ ದಿನದಲ್ಲೂ ಈಗ ನಿಮ್ಮ ಮಡಿಲಿಗೆ ನಮ್ಮ ಕ್ಷೇತ್ರನ ಕೊಡ್ತೀವಿ ಅಂತ ತಮ್ಮೆಲ್ಲರಿಗೂ ಭರವಸೆ ಕೊಟ್ಟು ಇವತ್ತು ಏನು ಈ ಕಾರ್ಯಕ್ರಮ ಮಾಡಿದ್ದೀವಿ, ಈಗೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಅದಕ್ಕೆ ಮಾನ್ಯ ಈಗಾಗಲೇ ವೇದಿಕೆಯಲ್ಲಿ ಮಾತಾಡೋ ಬಹಳ ಜನ ಇದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇದಕ್ಕೆ ಪ್ರತ್ಯಕ್ಷ ಸಹಕಾರ ಮಾಡಿದಂಥ ಎಲ್ರಿಗೂ ಮತ್ತೊಮ್ಮೆ ನಮ್ಮ ನಮಸ್ಕಾರಗಳು, ನನ್ನ ವಂದನೆಗಳು ತಿಳಿಸಿ ನನ್ನ ಮಾತು ಮುಗಿಸಿ. ಜೈ ಹಿಂದ್, ಜೈ JDS. ಪ್ರಾಸ್ತಾವಿಕ ನುಡಿಗಳನ್ನ ಆಡಿದಂಥ ಮುನೇಗೌಡರಿಗೆ ಧನ್ಯವಾದಗಳು. ಸಮಯದ ಅಭಾವ ಇರೋದ್ರಿಂದ ಅವರು ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ಲಿಕ್ಕಾಗಿ ಬರ್ಮಾಡ್ಕೊಳ್ತಾ ಇದ್ದೇನೆ ಮಾಜಿ ಸಚಿವರು, ನಮ್ಮ JDSನ ಬಲಿಷ್ಠ ನಾಯಕರಲ್ಲಿ ಓರ್ವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ನಮ್ಮ ಪ್ರೀತಿಯ ಪುಟ್ಟರಾಜಣ್ಣ ಅವರನ್ನ ಬರ್ಮಾಡ್ಕೊಳ್ಳೋಣ ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ನುಡಿಗಳನ್ನ ಆಡ್ಲಿಕ್ಕಾಗಿ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ನಮ್ಮ ಸದಸ್ಯ ನೋಂದಣಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಭಾಗದ ಜನಪ್ರಿಯ ನಿಕಟಪೂರ್ವ ಶಾಸಕರಾಗಿ ಜವಾಬ್ದಾರಿ ನಿರ್ವಹಿಸಿದಂಥ ನಿಸರ್ಗ ನಾರಾಯಣ ಸ್ವಾಮಿ ಅವರೇ, ನಮ್ಮೆಲ್ಲರ ಆಶಾಕಿರಣ, ಈ ದೇಶದ ಪ್ರಧಾನಮಂತ್ರಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಪೂಜ್ಯ ದೇವೇಗೌಡಜಿಯವರ ಮೊಮ್ಮಗ, ಈ ನಾಡು ಕಂಡಂತ ಅಪರೂಪ ರಾಜಕಾರಣಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ರೈತರ ಕಣ್ಣೊರೆಸಿದಂಥ ನಮ್ಮೆಲ್ಲರ ನಾಯಕರಾದಂಥ ಕುಮಾರಣ್ಣವರ ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರೇ, ಶಾಸಕಾಂಗ ಪಕ್ಷದ ನಾಯಕರಾದಂಥ ಗೆಳೆಯರು ಆದಂಥ ಸುರೇಶ್ ಬಾಬು ಅವರೇ, ಹಾಗೆಯೇ ಪಕ್ಕದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರವಿಯಣ್ಣ ಅವರೇ, ಬೆಂಗಳೂರು ನಗರದ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರಾದಂಥ ಗೆಳೆಯರಾದಂಥ ರಮೇಶ್ ಗೌಡ್ರೆ, ಈ ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಗೌರವಾನ್ವಿತ ನನ್ನ ಜೊತೆ ಕೆಲಸ ಮಾಡಿದಂಥ ಶಾಸಕ ಮಿತ್ರರೇ, ಪಕ್ಷದ ಈ ಭಾಗದ ಜಿಲ್ಲಾಧ್ಯಕ್ಷರಾದಂಥ ಮುನೇಗೌಡ್ರೆ, ತಾಲೂಕು ಅಧ್ಯಕ್ಷರೇ, ನಮ್ಮ ರಾಜ್ಯಾಧ್ಯಕ್ಷರು ಶ್ರೀಮತಿ ರಾಮೇಗೌಡ್ರವರೇ, ಈ ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಗಣ್ಯರೇ, ಎಲ್ಲಕ್ಕಿಂತ ಮಿಗಿಲಾಗಿ ನಾನು ಬಂದಂಥ ಸಂದರ್ಭದಲ್ಲಿ ನನಗೊಂದು ರೀತಿ ಆತಂಕ ಆಯಿತು. ನಿಸರ್ಗಣ್ಣನ ನೋಡ್ತಾ ಇದ್ದಾಗೆ ಇದೇನು ಪಕ್ಷದ ಸಂಘಟನೆ ಕಾರ್ಯಕ್ರಮವೋ ಇಲ್ಲ ಯಾವುದಾದ್ರೂ ಹೊಸ ಸರ್ಕಾರದಲ್ಲಿ ತಗೋತಾ ಇರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥ ದಿಗ್ಭ್ರಮೆ ನನಗಾಯ್ತು. ನಿಮ್ಮ ಸೂಟು ಬೂಟು ಅಷ್ಟರ ಮಟ್ಟಿಗಿದೆ ಅಂದ್ರೆ ಅವರ ಮನಸ್ಸು ಸಹ ಅಷ್ಟೇ ತಿಳಿಯಾಗಿದೆ ಅನ್ನೋದಕ್ಕೆ ಕಾರಣ ಇವತ್ತು ಇಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. 1 ಗಂಟೆ ಆಯಿತು ನಾನು ದೇವನಹಳ್ಳಿಯ ಸಿಟಿಯನ್ನು ಪ್ರವೇಶ ಮಾಡಿ. ನಿಮ್ಮ ಉತ್ಸಾಹ, ಇಲ್ಲಿ ಸ್ಟೇಜ್ಗೆ ಬರಲಿಕ್ಕೆ ಆ ಜನರ ಸಂದಣಿಯಲ್ಲಿ 1 ಗಂಟೆ ತಡವಾಗಿ ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಅಷ್ಟರ ಮಟ್ಟಿಗೆ ಇದರ 3 ಪಟ್ಟು ಜನ ಇವತ್ತು ಎಲ್ಲ ಪ್ರತಿಯ ಬೀದಿಗಳಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ನಾನಾದರೂ ಭಾವಿಸಿದ್ದೇನೆ, ಇವತ್ತು ನಮ್ಮ ಪಕ್ಷ ಸಂಘಟನೆಯ ಈ ಕಾರ್ಯಕ್ರಮ ಇವತ್ತು ಮುಂದಿನ ಯಾವುದೇ ಕ್ಷಣದಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿ, ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ನಿಸರ್ಗ ನಾರಾಯಣ ಸ್ವಾಮಿಯವರು ಅತ್ಯಂತ ಪ್ರಚಂಡ ಬಹುಮತಕ್ಕೆ ಗೆಲ್ಲಿಕ್ಕೆ ಇದು ಸಾಕ್ಷಿಭೂತ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ,
79ರಿಂದ ನಾನು ಈ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬಹುತೇಕ ನನಗೆ 19 ವರ್ಷ. ನಾನು SLC ಓದುವಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ಸಂಘಟನೆಯಾದಂಥ ಜನತಾ ಪಕ್ಷ, ಜನತಾ ಪರಿವಾರ ಏನು 1983ರಲ್ಲಿ ಅಧಿಕಾರಕ್ಕೆ ಬಂತೋ ಅವತ್ತಿನ ದಿನ ನನ್ನ ಚಿಕ್ಕಪ್ಪನಿಗೆ ಹೋಗಿ ಬಿಫಾರಂ ಇಸ್ಕೊಂಡ್ಬಂದು ಶಾಸಕರಾಗಿ ಜನತಾ ಪಾರ್ಟಿಯಿಂದ ಶಾಸಕನಾಗಿ ನನ್ನ ಪಾಂಡುಪುರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ಗೆ ವಿರುದ್ಧವಾಗಿ ಈ ರಾಜ್ಯದಲ್ಲಿ ನನ್ನ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನ ನಾವ್ಯಾವತ್ತಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹುತೇಕ ದೇವೇಗೌಡರ ನೇತೃತ್ವದಲ್ಲಿ ಈ ಪಕ್ಷ ಹಲವಾರು ಬಾರಿ ಅಧಿಕಾರಕ್ಕೆ ಬಂದಿದೆ, ಹಲವಾರು ಏಳುಬೀಳುಗಳನ್ನು ಕಂಡಿದೆ. ಆದರೆ ಈ ರಾಜ್ಯದಲ್ಲಿ ನಮ್ದೊಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇದ್ದಾಗೆ ಜನತಾದಳ ಪಕ್ಷ. ಬಹಳ ಜನ ಬರ್ತಾರೆ, ಇಲ್ಲಿ ತರಬೇತಿ ತಗೋತಾರೆ, ಕಳೆದು ಹೋಯ್ತಾ ಇರ್ತಾರೆ. ಆದರೆ ನಿಮ್ಮಂತ ಸಕ್ರಿಯವಾದಂತ ರಾಜಕಾರಣ ನನ್ನ ಕಾರ್ಯಕರ್ತರು ಮಾಡಲಿಕ್ಕೆ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು ಭಾಷಣ ಮಾಡ್ತಾ ಹೇಳಿದ್ರು. ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 6 ಬಾರಿ ನಮ್ಮ ಪಕ್ಷದ ಶಾಸಕರನ್ನ ಗೆಲ್ಲಿಸ್ಕೊಟ್ಟಿದ್ದೀವಿ, ಪಕ್ಷವನ್ನು ಬಲಪಡಿಸಲಿಕ್ಕೆ ಅಂತಕ್ಕಂಥ ಮಾತನ್ನ ಹೇಳುವಂತ ಸಂದರ್ಭದಲ್ಲಿ ನಮ್ಮ ಪಕ್ಷ ಈ ಕ್ಷೇತ್ರದಲ್ಲಿ ಎಷ್ಟು ಬಲಿಷ್ಠವಾಗಿದೆ ಅಂತಕ್ಕಂಥದ್ದನ್ನ ನಿಮ್ಮಿಂದ ನಾವು ಕಲಿಬೇಕಾಗಿದೆ. ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, ಯಾರು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ. ದೇವೇಗೌಡಾಜಿ ಅವರ ಆಶೀರ್ವಾದ, ಕುಮಾರಣ್ಣ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ಯುವ ನಾಯಕರಾದಂಥ ನಮ್ಮ ನಿಖಿಲ್ ಅಣ್ಣ ಅವರು ರಾಜ್ಯಾದ್ಯಂತ ಮಿಂಚಿನ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ನೀವೆಲ್ಲರೂ ಮನಗಂಡಿದ್ದೀರಿ. ಇವತ್ತು ಈ ನಾಡಿನಾದ್ಯಂತ 80 ಕ್ಷೇತ್ರಕ್ಕೂ ಈಗಾಗಲೇ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡೋದ್ರ ಮುಖಾಂತರ ಒಂದು ಹೊಸ ರೂಪವನ್ನ ಇವತ್ತು ಜಾತ್ಯತೀತ ಜನತಾದಳಕ್ಕೆ ತಂದುಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ಈಗ ತಾನೇ ನಾನು ಮಾತಾಡ್ತಾ ಚೌಡರೆಡ್ಡಿ ಅವ್ರಿಗೆ ಹೇಳ್ತಾ ಇದ್ದೆ, ರಮೇಶ್ ಗೌಡ್ರಿಗೆ ಹೇಳ್ತಾ ಇದ್ದೆ, ಮುಂದಿನ ದಿನಗಳಲ್ಲಿ ಮುನೇಗೌಡ್ರೆ ತಾವು ಜಿಲ್ಲಾಧ್ಯಕ್ಷರಾಗಿದ್ದೀರಿ, ನಾವು ಜಿಲ್ಲಾಧ್ಯಕ್ಷರು, ನಾನು ಮಂಡ್ಯ ಜಿಲ್ಲೆಯ ಅಧ್ಯಕ್ಷನ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾನು ಲೋಕಸಭಾ ಸದಸ್ಯನಾದೆ. ಅವತ್ತು ಒಂದು ಮಾತನ್ನ ದೇವೇಗೌಡಾಜಿಯವರು ಹೇಳಿದ್ರು, ಬಹಳ ಜನ ನಾಯಕರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಕ್ಷವನ್ನ ಉಂಡು ತಿಂದು ತೇಗಿ ಪಾರ್ಟಿ ಬಿಟ್ಟು ಹೋದ್ರು. ಆದ್ರೆ 7ಕ್ಕೂ 7 ವಿಧಾನಸಭಾ ಕ್ಷೇತ್ರದಲ್ಲಿ 50,000ಕ್ಕೂ ಒಂದೊಂದು ಕ್ಷೇತ್ರದಲ್ಲಿ ಲೀಡ್ ಕೊಟ್ಟು 7 ಜನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸೋದ್ರ ಮುಖಾಂತರ 2018ರಲ್ಲಿ ಮತ್ತೊಮ್ಮೆ ಕುಮಾರಣ್ಣವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿ 25,000 ಕೋಟಿ ಸಾಲ ಮನ್ನಾ ಮಾಡುವಂತ ಒಂದು ನಿರ್ಣಯವನ್ನ ಅವತ್ತೇನು ಜೋತು ಬಿದ್ದು ನಿಮ್ ಜೊತೆನೇ ಸರ್ಕಾರ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ನಮ್ಮ ಕೈಕಾಲು ಹಿಡಿದು ಹೊತ್ತು ಅಧಿಕಾರಕ್ಕೆ ಬಂದ್ರು. ಅವತ್ತಿನ ದಿನ ಕ್ಯಾಬಿನೆಟ್ ನಲ್ಲಿ ನಾನು ಮಂತ್ರಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೆ. ಅವರು ಆಡಿದ ಆಟಗಳು, ಅವ್ರು ಕೊಟ್ಟಂತ ಕಿರುಕುಳ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಣ್ಣ ಅವರು ಅವತ್ತು ಕಣ್ಣೀರು ಹಾಕುವಂತ ಒಂದು ಸ್ಥಿತಿಯನ್ನ ಈ ಕಾಂಗ್ರೆಸ್ ಪಕ್ಷದವರು ಅವತ್ತು ಅಂತ ಸಂದಿಗ್ಧ ಪರಿಸ್ಥಿತಿಯನ್ನು ತಂದೊಡ್ಡಿದ್ರು. ಅದಕ್ಕೆ ಎದೆಗುಂದಿಲ್ಲ. ದೇವೇಗೌಡರ ಆಶೀರ್ವಾದದಿಂದ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಸುಭದ್ರವಾಗಿದೆ ಅಂತಕ್ಕಂಥದ್ದನ್ನ 2019ರಲ್ಲಿ ನಡೆದಂತ 14 ಈ ಭಾಗದ ಹಳೆ ಮೈಸೂರು ಪ್ರಾಂತ್ಯದ 14 ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳನ್ನ 14ಕ್ಕೆ 12 ಸ್ಥಾನಗಳನ್ನು ಗೆಲ್ಲಿಸೋದ್ರ ಮುಖಾಂತರ ಕುಮಾರಣ್ಣ ಅವರನ್ನ ಅತ್ಯಂತ ಅಂತರದಿಂದ ಗೆಲ್ಲಿಸಿ ಮತ್ತೊಮ್ಮೆ ಈ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಮಹತ್ತರವಾದಂತಹ ಜವಾಬ್ದಾರಿಯನ್ನು ಇವತ್ತು ರಾಜ್ಯದ ಈ ದೇಶದ ಮಂತ್ರಿಗಳಾಗಿ ಇವತ್ತು ಜವಾಬ್ದಾರಿ ನಿರ್ವಹಿಸ್ತಾ ಇರ್ತಕ್ಕಂಥದ್ರನ್ನ ನೀವೆಲ್ಲರೂ ಕಂಡಿದ್ದೀರಿ. ದೇವೇಗೌಡರು ಇವತ್ತು ಯಾವತ್ತೂ ಅಧಿಕಾರಕ್ಕೆ ಅಂಟಿಕೊಂಡಂತವರಲ್ಲ. ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವತ್ತು ಸಹ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರೆ 25 ವರ್ಷಗಳ ಸುದೀರ್ಘ ಮುಖ್ಯಮಂತ್ರಿಗಳಾಗಿ ದೇವೇಗೌಡರು ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ರು. ಈ ಕಾಂಗ್ರೆಸ್ನವರು ಅವತ್ತು ಜೋತ್ ಬಿದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ದೇವೇಗೌಡಾಜಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತೇಳಿ ಕರ್ಕೊಂಡೋಗಿ ಪ್ರಧಾನಮಂತ್ರಿಗಳನ್ನು ಮಾಡಿದ್ರು. ಕೇವಲ 10 ತಿಂಗಳಲ್ಲಿ ಬಹುತೇಕ ಯಾರು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಮಟ್ಟಿಗೆ
ಈ ದೇಶವನ್ನ ಈ ದೇವೇಗೌಡಜಿಯವರು ಮುನ್ನಡೆಸಿದಂತ ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ. ಇವತ್ತು ಮೊನ್ನೆ ತಾನೇ ಇವತ್ತು ಕಾಶ್ಮೀರದ ಚುನಾವಣೆ ಆಯಿತು. ಅವತ್ತಿನ ದಿನ ಬಹಳ ವರ್ಷಗಳ ಕಾಲ ಕಾಶ್ಮೀರಕ್ಕೆ ಹೋಗೋದು ಹೇಗೆ ಅನ್ನೋಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಕಾಂಗ್ರೆಸ್ ಅವರು ಆತಂಕ ಸೃಷ್ಟಿ ಮಾಡಿದ್ರು. ಅದನ್ನ ನಿರ್ಭಯವನ್ನು ಹೋಗಿಸಿ ದೇವೇಗೌಡಜಿಯವರು ಈ ದೇಶದ ಪ್ರಧಾನಮಂತ್ರಿ ಅನ್ನೋದನ್ನು ಮರೆತು ಹಲವಾರು ಬಾರಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ಅದನ್ನ ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ತರುವಂತ ಒಂದು ಕೆಲಸವನ್ನ ದೇವೇಗೌಡರು ಮಾಡುದು. ನಾನು ದೇವೇಗೌಡರ ಜೊತೆಯಲ್ಲಿ ನನ್ನ ಪೂರ್ವಜನದ ಪುಣ್ಯ ಒಬ್ಬ ಮಂಡ್ಯ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ 2014ರಲ್ಲಿ ಏನ್ ನರೇಂದ್ರ ಮೋದಿಜಿಯವರು 2014ರ ಮೇ ತಿಂಗಳ 26ನೇ ತಾರೀಕು ಈ ದೇಶದ ಪ್ರಧಾನಮಂತ್ರಿಗಳಾದರು. ಅವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿ ದೇವೇಗೌಡರು ನರೇಂದ್ರ ಮೋದಿಜಿಯವರಿಗೆ ವಿಶ್ ಮಾಡಲಿಕ್ಕೆ ನನ್ನನ್ನು ಜೊತೆಲಿ ಕರ್ಕೊಂಡು ಹೋದ್ರು. ನರೇಂದ್ರ ಮೋದಿಜಿಯವರು ತೋರಿಸಿದಂತ ಔದಾರ್ಯ, ದೇವೇಗೌಡಜಿಯವರಿಗೆ ಕೊಟ್ಟಂತ ಗೌರವ ನಾನು ಯಾವತ್ತೂ ಬರೀಲಿಕ್ಕೆ ಸಾಧ್ಯ ಇಲ್ಲ. ದೇವೇಗೌಡಜಿಯವರನ್ನ ನೀವು ಕೊಟ್ಟಿರ್ತಕ್ಕಂಥ 10.5 ತಿಂಗಳ ಕಾರ್ಯಕ್ರಮ ಈ ದೇಶಕ್ಕೆ ನಾಂದಿ ಆಡಿದೆ. ನನಗೆ ಯಾವತ್ತೂ ಹಿರಿಯಣ್ಣನ ಸ್ಥಾನದಲ್ಲಿ ನನಗೆ ನೀವು ಮಾರ್ಗದರ್ಶನ ಮಾಡಬೇಕು, ಈ ದೇಶವನ್ನು ಮುನ್ನಡೆಸಲಿಕ್ಕೆ ನನ್ನ ಜೊತೆ ನಿಲ್ಲಬೇಕು ಅಂತ ಹೇಳಿ ಒಪ್ಪಿಕೊಂಡು ಅವತ್ತು ನರೇಂದ್ರ ಮೋದಿಜಿಯವರು ದೇವೇಗೌಡರ ಆಶೀರ್ವಾದವನ್ನು ತೆಗೆದುಕೊಂಡ್ರು. ಇಂಥ ಹಲವಾರು ಸನ್ನಿವೇಶಗಳನ್ನು ನಾನು ಲೋಕಸಭಾ ಸದಸ್ಯರಾಗಿ ದೇವೇಗೌಡಜಿಯವರ ಜೊತೆಯಲ್ಲಿ ನಾನು ಕಂಡಿದ್ದೇನೆ. ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, ನಮ್ಮೆಲ್ಲರ ಆಶಾ ಕಿರಣ ನಿಖಿಲಣ್ಣ ಅವರು ಇವತ್ತು ಈ ನಾಡನ್ನ ಮುನ್ನಡೆಸ್ತಕ್ಕಂಥ ನಮ್ಮ ಪಕ್ಷವನ್ನು ಸಂಘಟನೆ ಮಾಡತಕ್ಕಂಥ ತಾಕತ್ತು ದೇವೇಗೌಡರ ಕುಮಾರಣ್ಣವರ ಆಶೀರ್ವಾದದಿಂದ ಅವರಿಗೆ ದಾರಿ ಎರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಈ ನಾಡಿನಾದ್ಯಂತ ಅವರ ನಾಯಕತ್ವದಲ್ಲಿ ಜಾತ್ಯತೀತ ಜನತಾಳವನ್ನ ಬಹಳ ಎಚ್ಚರಿಕೆ ಕಟ್ಟುವಂತ ಕೆಲಸವನ್ನ ನಾವಿಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲ ನಾಯಕರು ಅವ್ರ ಜೊತೆಗೂಡಿ ಮಾಡಬೇಕಾಗಿದೆ. ಆ ಕಾರಣದಿಂದ ಅವರು ಹೋಗ್ತಕ್ಕಂಥ ದಾರಿ ಯಾವತ್ತೂ ಸುಗಮವಾಗಿದೆ. ಅತ್ಯಂತ ದೇವೇಗೌಡರ ಕುಮಾರಣ್ಣವರ ಒಂದು ದಾರಿಯಲ್ಲಿ ನಡೆದು ಈ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಎಲ್ಲ ಜವಾಬ್ದಾರಿಯನ್ನ ಎಲ್ಲ ಚಾಕುಚಕ್ಯತೆಯನ್ನ ಅವರು ಹೊಂದಿದ್ದಾರೆ. ಆ ಕೆಲಸವನ್ನ ಮಾಡೇ ತೀರ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ತಿಂಗಳು ನಾವು 30ನೇ ತಾರೀಕು ಇವತ್ತಾಗಲೇ ನನ್ನ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ. ಇವತ್ತು ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಕಾರ್ಯಕ್ರಮ ಇದೇ 30ನೇ ತಾರೀಕು. ಇವತ್ತು ಬಹುತೇಕ ನಾನು ಸುಮಾರಾಗಿ ಮಾಡೋಣ ಅನ್ಕೊಂಡಿದ್ದೆ. ಇವತ್ತು ನಿಸರ್ಗ ನಾರಾಯಣ ಸ್ವಾಮಣ್ಣನ ನೋಡಿದ್ಮೇಲೆ ಯಾಕೆ ಚೆನ್ನಾಗಿ ಮಾಡಬಾರದು ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ಬಹುತೇಕ ಈ ವೇದಿಕೆ ಸಿದ್ಧ ಮಾಡಿರ್ತಕ್ಕಂಥ ನಮ್ಮ ಅಶ್ವಿನ್ ಅವ್ರ ದಂಪತಿಗಳು ನಮ್ಮ ಪಕ್ಷದ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡುವಂತ ಪೂರಕವಾದಂಥ ಸಿದ್ಧತೆಗಳನ್ನು ಮಾಡ್ತಾರೆ. ನೀವೇ ಬಂದು ಈ ಸಿದ್ಧತೆಗಳನ್ನು ಮಾಡಬೇಕು ಅಂತೇಳಿ ಈಗ ತಾನೇ ಅವರಿಗೆ ವಿನಂತಿ ಮಾಡಿದ್ದೇನೆ. ಇವತ್ತು ಇಲ್ಲಿರ್ತಕ್ಕಂಥ ನನ್ನ ಎಲ್ಲ ನಾಯಕರುಗಳು ದಯಮಾಡಿ ಅವತ್ತು ಮಂಡ್ಯ ಜಿಲ್ಲೆಯ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ನನ್ನ ಪಾಂಡುಪುರ ತಾಲೂಕಿನ ಕೇಂದ್ರ ಸ್ಥಾನಕ್ಕೆ ಬಂದು ನಾವು ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಅಂತೇಳಿ ವಿನಂತಿ ಮಾಡ್ತಾ, ಇವತ್ತು ನಿಸರ್ಗ ನಾರಾಯಣ ಸ್ವಾಮಿಯವರಿಗೂ ನಮ್ಮ ಮಂಡ್ಯದವ್ರಿಗೂ ಬಹಳ ಲವ್. ಇವತ್ತು ನನಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬಾರ್ದು, ನೀವು ಬಂದು ಹೋಗ್ಲೇಬೇಕು ಅನ್ನೋ ಕಾರಣದಿಂದ ಕರೆದು ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆತರುವಂಥದ್ದಾಯಿತು. ಅದಕ್ಕಿಂತ ಮಿಗಿಲಾಗಿ ನನ್ನ ಜಿಲ್ಲೆಯ ಯಾವುದೇ ದೇವಸ್ಥಾನ ಕಟ್ಟಿದ್ರು ನಿಮ್ಮ ಈ ಮಣ್ಣಿನ ಕಲ್ಲನ್ನು ನಾವು ತೆಗೆದುಕೊಂಡೋಗಿ ಶಿಲ್ಪಿ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಕೆಂಪಣ್ಣ ಇಲ್ಲೇ ಇದ್ದಾರೆ. ಇನ್ನೋರ್ ಲೆಕ್ಕಾಚಾರ ನಾವು ಸುಪ್ತಾನೆ ಮಾಡಿಲ್ಲ, ಹೇಳ್ದಾಗ ಕಲಿಸ್ತಾನೆ ಇರ್ತಾರೆ. ಇಂಥ ಅತ್ಯುತ್ತಮವಾದಂಥ ಮಂಡ್ಯಕ್ಕೂ ಈ ಮಣ್ಣಿಗೂ ಇರ್ತಕ್ಕಂಥ ಈ ಸಂಬಂಧ ಶಾಶ್ವತವಾಗಿ ಇರಲಿ ಅಂತೇಳಿ ಹೇಳಿದೆ. ಕೆಂಪಣ್ಣ ಅಂತ ನಾವು ಪ್ರೀತಿ ಕರಿತೀವಿ, ಕೆಂಪೇಗೌಡ್ರೆ ಅವರು. ಆ ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನೆಲ್ಲ ನೋಡುವಂತ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಿಸರ್ಗ ನಾರಾಯಣ ಸ್ವಾಮಣ್ಣವರಿಗೆ, ನಮ್ಮ ಪಕ್ಷದ ಮುಖಂಡರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸಿ, ಅನಿವಾರ್ಯ ಕಾರಣದಿಂದ ನಾನು ಮತ್ತೊಂದು ನನ್ನ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ನಿಖಿಲ್ ಅಣ್ಣವರ ಪರ್ಮಿಷನ್ ಪಡೆದು ನಾನು ನಿರ್ಗಮಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಪುಟ್ಟರಾಜಣ್ಣರವರ ಅಭಿಮಾನಕ್ಕೆ ವಂದನೆಗಳನ್ನ ಸಮರ್ಪಿಸ್ತಾ, ಅಭಿಮಾನದಿಂದಲೇ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹೆಚ್ಚು ಜನರು ಮಾತಾಡೋದಿಲ್ಲ. ನಿಖಿಲ್ ಅವರೇನು ಸ್ವಲ್ಪನೇ ಸಮಯದಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದಕ್ಕೂ ಮುನ್ನ ಒಂದು ಅನೌನ್ಸ್ಮೆಂಟ್ ಇದೆ. 9 ವರ್ಷದ ಒಂದು ಮಗು ನಿಮ್ಮ ಅಕ್ಕಪಕ್ಕ ಎಲ್ಲಾದ್ರೂ ಕಾಣಿಸಿದ್ರೆ, ನಮ್ರತಾ ಗೌಡ ಅನ್ನೋ ಒಂದು ಮಗು ತಪ್ಪಿಸ್ಕೊಂಡಿದೆ, ದೇವನಹಳ್ಳಿಯ ಮಗು. ದಯವಿಟ್ಟು ಸ್ಟೇಜ್ ಹತ್ರ ಕಳಿಸ್ಕೊಡಿ ಮಗುನ. ಅವರ ತಾಯಿ ಅಶ್ವಿನಿ ಕಾಯ್ತಾ ಇದ್ದಾರೆ. ನಮ್ರತಾ ಗೌಡ ಅನ್ನೋ ಮಗು ದಯವಿಟ್ಟು ಅಕ್ಕಪಕ್ಕ ಎಲ್ಲಾದ್ರೂ 9 ವರ್ಷದ ಮಗು ಇದ್ರೆ ಸ್ಟೇಜ್ ಹತ್ರ ಕಳಿಸ್ಕೊಡಿ ಅಂತ ಹೇಳ್ತಾ, ಈಗ ಸುರೇಶ್ ಬಾಬು ಅವರನ್ನ ನಾನು ಬರ್ಮಾಡ್ಕೊಳ್ತಾನೆ.
ಸಮಯದ ಅಭಾವ ಇದೆ. ಒಂದೆರಡು ಮಾತು ನಂತರ ನಿಸರ್ಗ ನಾರಾಯಣ ಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿ ಅವರು ಇಬ್ರು ಮಾತನಾಡಲಿದ್ದಾರೆ. ಒಟ್ಟು ನಮ್ಮ ಪ್ರೀತಿಯ ಶಾಸಕರು ಸುರೇಶ್ ಬಾಬು. ಆತ್ಮೀಯ ಎಲ್ಲ JDSನ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳೇ, ಹಿರಿಯರೇ, ತಾಯಂದ್ರೆ, ಯುವಕ ಮಿತ್ರರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಈ ಭಾಗದ ನಮ್ಮ ಪಕ್ಷದ ಮುಖಂಡರು, ಆತ್ಮೀಯರು ಮತ್ತು ಭಾವಿ ಶಾಸಕರು ಆದಂಥ ಸನ್ಮಾನ್ಯ ನಿಸರ್ಗ ನಾರಾಯಣ ಸ್ವಾಮಿ ಅವರೇ ಮತ್ತು ಈ ದಿನದ ಕೇಂದ್ರ ಬಿಂದುಗಳು ನಮ್ಮ ಪಕ್ಷದ ಯುವ ಅಧ್ಯಕ್ಷರು ಆತ್ಮೀಯರಾದಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತು ಇದೀಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿದಂಥ ಮಾಜಿ ಸಚಿವರಾದಂಥ ಪುಟ್ಟರಾಜಣ್ಣವರೇ, ಶಾಸಕ ಮಿತ್ರರಾದಂಥ ರವಿಕುಮಾರ್ ಅವರೇ ಮತ್ತು ರಮೇಶ್ ಗೌಡ್ರೆ ಮತ್ತು ಚೌಡ್ರೆಡ್ಡಿ ಅವರೇ ಮತ್ತು ಶ್ರೀನಿವಾಸ ಮೂರ್ತಿ ಅವರೇ ಮತ್ತು ಇಲ್ಲಿಯ ತಾಲೂಕು ಅಧ್ಯಕ್ಷರಾದಂಥ ಸನ್ಮಾನ್ಯ ಮುನೇಗೌಡ್ರೆ ಮತ್ತು ಜಿಲ್ಲಾಧ್ಯಕ್ಷರಾದಂಥ ಮುನೇಗೌಡ್ರೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಬಂಧುಗಳೇ, ಇವತ್ತು ದಯಮಾಡಿ ಎಲ್ಲರೂ ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿ ತಮ್ಮನ್ನು ಉದ್ದೇಶಿಸಿ ಪಕ್ಷದ ಅಭಿಪ್ರಾಯಗಳನ್ನೆಲ್ಲ ತಿಳಿಸ್ತಾರೆ. ದಯಮಾಡಿ ಎಲ್ಲರೂ ಕೂಡ ತಮ್ಮ ಆಸೀನದಲ್ಲಿ ಕೂತ್ಕೋಬೇಕು ಅಂತ ವಿನಂತಿ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಇವತ್ತು ಜನತಾದಳ ಹೇಗೆ ಉದ್ಭವ ಆಯಿತು, ಹೇಗೆ ಬಂತು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಜನತಾದಳ ವಿಭಜನೆ ಆದ ಸಂದರ್ಭದಲ್ಲಿ ಜನತಾದಳ ಇವತ್ತು ಅವತ್ತಿಂದ ಒಂದು ಪಕ್ಷವನ್ನು ಕಟ್ಕೊಂಡು ಸನ್ಮಾನ್ಯ ದೇವೇಗೌಡರು ಇವತ್ತು ನಾವು 4 ಜನ ಗೆದ್ದಂಥ ಸಂದರ್ಭದಲ್ಲೂ ಕೂಡ ಪಕ್ಷವನ್ನು ಉಳಿಸ್ಕೊಂಡು ಎಲ್ಲರೂ ಕೂಡ ಎಲ್ಲಿ ಐತೆ ಜನತಾದಳ, ಎಲ್ಲಿ ಹೋಯ್ತು ಅಂತಕ್ಕಂಥದ್ದು ಅನ್ಬೇಕಾದ್ರೂ ಕೂಡ ಫಿನಿಕ್ಸ್ ಥರ ಭೂಮಿಯಿಂದ ಮತ್ತೆ ಹುಟ್ಟು ಬಂದದ್ದು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಂದ ಅಂತ ನಾನಾದರೂ ಕೂಡ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಂಥ ಸದೃಢವಾದ ಕಾರ್ಯಕರ್ತರು ಜನತಾದಳದಲ್ಲಿ ಇರೋದ್ರಿಂದ ಇವತ್ತು ಪಕ್ಷವನ್ನು ಯಾರೂ ಕೂಡ ಬೇರೆ ಸಮೇತ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ಪಷ್ಟಪಡಿಸ್ತಾ, ಇವತ್ತು ಈ ಒಂದು ಸರ್ಕಾರ ಏನು ಭಾಗ್ಯಗಳ ಅಡಿನಲ್ಲಿ ಎಲ್ಲ ಬೆಲೆಗಳನ್ನು ಕೂಡ ಏರಿಕೆ ಮಾಡಿ ಇವತ್ತು ಎಲ್ಲದಕ್ಕೂ ಕೂಡ ಟ್ಯಾಕ್ಸನ್ನು ಹಾಕೋದ್ರ ಮುಖಾಂತರ ಇವತ್ತು ನಮ್ಮೆಲ್ಲರನ್ನು ಕೂಡ ಆರ್ಥಿಕ ಮಟ್ಟವನ್ನು ಕುಗ್ಸ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಏನು ಮಾಡಿದೆ. ಇದಕ್ಕೆ ಇದಾಗಿ ನಮಗೆ ಒಂದು ಮುಂದಿನ 2028ಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಇವತ್ತು ಜನತಾದಳ ಮತ್ತು BJP ಎರಡನ್ನೂ ಕೂಡ ಒಟ್ಟಾಗಿ ನಾವೇನು ನಮ್ಮ ಅಭ್ಯರ್ಥಿಗಳನ್ನ ನಿಲ್ಲಿಸಿದಂಥ ಸಂದರ್ಭದಲ್ಲಿ 160ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ ಅಂತ ಇವತ್ತು ಜನಗಳೇ ಮಾತಾಡೋದನ್ನು ನಾವು ನೋಡಿದಾಗ ಖಂಡಿತ ಇದಕ್ಕೆ ಪೂರಕವಾಗಿ ದೇವನಹಳ್ಳಿ ಜನ ಇವತ್ತು ನೀವೆಲ್ಲ ಕೂಡ ಇಲ್ಲಿ ನಡೆದಿರ್ತಕ್ಕಂಥವ್ರು ನೋಡಿದ್ರೆ ಖಂಡಿತ ಖುಷಿ ಆಗ್ತದೆ. ನೀವೆಲ್ಲರೂ ಕೂಡ ಇನ್ನೊಂದೊಂದು ಓಟ್ ಹಾಕ್ಸಿದ್ರೆ ಇವರು ಯಾರು ನಿಸರ್ಗ ನಾರಾಯಣಸ್ವಾಮಿಯವರು ಗೆಲ್ಲದ್ರಲ್ಲಿ ಸಂಶಯ ಇಲ್ಲ ಅಂತ ಇವತ್ತೇ ಕೂಡ ಸ್ಪಷ್ಟ ಆಗ್ತದೆ. ಇದೇ ಹುಮ್ಮಸ್ಸು, ಉತ್ಸಾಹ ನಿಮ್ಮೆಲ್ಲರಿಗೂ ಕೂಡ ಚುನಾವಣೆ ಆಗೋವರೆಗೂ ಇರಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡು ಜಾತ್ಯತೀತ ಮನೋಭಾವದಿಂದ ನಾವು ನಮ್ಮ ಪಕ್ಷವನ್ನು ಬೆಳೆಸ್ಕೊಂಡ್ ಬಂದಿರ್ತಕ್ಕಂಥವ್ರು ಸನ್ಮಾನ್ಯ ದೇವೇಗೌಡರು. ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಇವತ್ತು ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಇಷ್ಟು ವರ್ಷ ಉಳಿಸ್ಕೊಂಡು ಬಂದಂಥದ್ದು. ಜೊತೆಯಲ್ಲಿ ಇವತ್ತು ಆಕಸ್ಮಿಕವಾಗಿ ಅವರು ಕೇಂದ್ರಕ್ಕೆ ಹೋಗ್ಬೇಕಾದಂಥ ಸಂದರ್ಭ ಬಂದಾಗ ಇವತ್ತು ಕೇಂದ್ರದಲ್ಲೂ ಕೂಡ ಅವರು ರಾಜ್ಯದ ಮತ್ತು ದೇಶದ ಒಂದು ಹಿರಿಮೆಗೆ ಪಾತ್ರರಾಗಿ 2 ಬೃಹತ್ ಖಾತೆಗಳನ್ನ ವಹಿಸಿಕೊಂಡು ಅಲ್ಲೂ ಕೂಡ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಇಲ್ಲಿ ಈ ಸರ್ಕಾರ ಅವರಿಗೆ ಸ್ಪಂದಿಸಲಿಕ್ಕೆ ಬಿಡ್ತಾ ಇಲ್ಲ. ಅವ್ರು ಯಾವುದೇ ಒಂದು ಯೋಜನೆಗಳನ್ನ ರಾಜ್ಯಕ್ಕೆ ತರಕೊಟ್ರೆ ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥ ಕೆಲಸವನ್ನ ಏನು ಈ ಸರ್ಕಾರ ಮಾಡ್ತಾ ಇದೆ, ಇದೆಲ್ಲದಕ್ಕೂ ಕೂಡ ಮುಂದಿನ ದಿವಸಗಳಲ್ಲಿ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕಾದು ನೋಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕುಮಾರಣ್ಣವ್ರಿಲ್ಲ ಅಂತಕ್ಕಂಥ ಭಯ ನಮ್ಮ ಯಾರಿಗೂ ಬೇಡ. ಅವ್ರು ಕೇಂದ್ರದಲ್ಲಿದ್ದರೂ ಕೂಡ ಅವರ ಒಂದು ಅನುಪಸ್ಥಿತಿಯನ್ನ ತುಂಬಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅದು ದೇವೇಗೌಡರ 3ನೇ ಕುಡಿಯಾಗಿರೋದ್ರಿಂದ ಖಂಡಿತ ಅವ್ರಿಗೂ ಕೂಡ ಅದೇ ರಕ್ತ ಹರಿತಾ ಇರೋದ್ರಿಂದ ಅದೇ ಹುಮ್ಮಸ್ಸು, ಉತ್ಸಾಹ, ಬಡವ್ರ ಬಗ್ಗೆ ಇರ್ತಕ್ಕಂಥ ಪ್ರೀತಿ, ಕಾಳಜಿ ಇದೆಲ್ಲದನ್ನು ಕೂಡ ನಾವು ಅವರಲ್ಲಿ ಕಾಣ್ಬೋದಾಗ್ತದೆ. ಅದನ್ನ ಮುಂದಿನ ದಿನಗಳಲ್ಲಿ ಅವರ ಮುಖಂಡತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಸದೃಢವಾಗಿ ಕಟ್ಕೊಂಡು ಪಕ್ಷವನ್ನು ಬೆಳೆಸಿ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತಂದು ಎಲ್ಲ ಕಾರ್ಯಕರ್ತರಿಗೂ ಕೂಡ ಇವತ್ತು ಒಂದು ಸ್ಥಾನಮಾನ ಮತ್ತೆ ಎಲ್ರಿಗೂ ಕೂಡ ಒಂದು ಅಧಿಕಾರವನ್ನು ಕೊಡಿಸ್ಲಿಕ್ಕೆ ಗ್ರಾಮ ಪಂಚಾಯತಿ ಇರ್ಬೋದು, ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಇನ್ನೇನು ಗ್ರಾಮ ಪಂಚಾಯತಿಗಳು ಬರ್ತವೆ, ಪಟ್ಟಣ ಪಂಚಾಯತಿ, ಪುರಸಭೆಗಳು ಬರ್ತವೆ. ನಂತರ ಈ ಸರ್ಕಾರ
ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮಾಡ್ಲಿಕ್ಕಾಗದಂಥ ಸರ್ಕಾರ ಮತ್ತು ಕಾರ್ಪೊರೇಷನ್ ಎಲೆಕ್ಷನ್ ಇದೆಲ್ಲದಕ್ಕೂ ಕೂಡ ತಕ್ಕ ಪಾಠ. ಇವತ್ತು ಸಂವಿಧಾನದ ಬಗ್ಗೆ ಎಲ್ರಿಗೂ ಕೂಡ ಪಾಠ ಹೇಳಲಿಕ್ಕೆ ಬರ್ತಾರೆ. ಸಂವಿಧಾನನ ಸರಿಯಾಗಿ ಆಚರಣೆ ಮಾಡಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಇದೆಲ್ಲದನ್ನು ಕೂಡ ತಕ್ಕ ಪಾಠ ಕಲಿಸೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಪಕ್ಷವನ್ನು ನಾವೆಲ್ಲ ಸದೃಢವಾಗಿ ಬೆಳೆಸೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ JDS. ನಲ್ಮೆಯ ವಂದನೆಗಳು ಸುರೇಶ್ ಬಾಬು ಅವರಿಗೆ ಅಂತ ಎನ್ನುತ್ತಾ, ಇಲ್ಲಿ ಇಬ್ಬಿಬ್ರು ವಿಚಾರ ಹೇಳ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಮಾತನ್ನು ಕೇಳ್ಬೇಕಲ್ವಾ? ನಿಜವಾಗ್ಲೂ ಹೇಳ್ತೀನಿ, ಅಕ್ಕಪಕ್ಕ ನಿಂತಿದ್ದಾರೆ, ಅವ್ರ ಕಿವಿಗಳೆಲ್ಲ ಇಲ್ಲೇ ಇರತ್ತೆ ಅಂತ ಭಾವಿಸ್ತಾ, ಈಗ ನಮ್ಮ ಪ್ರೀತಿಯ ನಿಕಟಪೂರ್ವ ಶಾಸಕರು ಸೋತಿದ್ದೀನಿ ಗುರು, ಸತ್ತಿಲ್ಲ, ಮತ್ತೆ ಎದ್ದು ಬಂದೇ ಬರ್ತೀನಿ ಅನ್ನೋ ಹುರುಪಿನೊಂದಿಗೆ ಇರುವಂತ ನಮ್ಮ ಪ್ರೀತಿಯ ನಿಕಟಪೂರ್ವ ಶಾಸಕರು ನಿಸರ್ಗ ನಾರಾಯಣ ಸ್ವಾಮಿ ಅವರನ್ನ ಬರಮಾಡ್ಕೊಳ್ತಾ ಇದ್ದಾನೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕಾಗಿ. ಈ ದಿನ ಜನರೊಂದಿಗೆ ಜನತಾದಳ ಮತ್ತು ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮದ ಅಂಗವಾಗಿ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಉತ್ಸಾಹದಿಂದ ಆಗಮಿಸಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ JDS ಪಕ್ಷದ ರಾಜ್ಯ ಯುವ ಜನತಾ ದಳದ ಅಧ್ಯಕ್ಷರು, ನಮ್ಮ ದೇವೇಗೌಡ ಅಪ್ಪಾಜಿಯವರ ಮೊಮ್ಮಗ, ನಿಮ್ಮೆಲ್ಲರ ಅಣ್ಣ ಕುಮಾರಣ್ಣನ ಸುಪುತ್ರರಾದಂಥ ನಿಖಿಲ್ ಕುಮಾರಸ್ವಾಮಣ್ಣವರು ಇವತ್ತು ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿ ಸದಸ್ಯತ್ವ ನೋಂದಣಿ ಮತ್ತು ಏನು ಇವತ್ತು ಜನರೊಂದಿಗೆ ಜನತಾದಳ ಅಂತ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಲು ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ವಿಶೇಷವಾಗಿ ದೇವನಹಳ್ಳಿ ಜನ ಕುಮಾರಣ್ಣ ಮತ್ತು ದೇವೇಗೌಡರ ಕುಟುಂಬದ ಮೇಲೆ ಅಪಾರವಾದಂಥ ಗೌರವ ಇದೆ. ಅವರು ಮಾತನಾಡೋರಿದ್ದಾರೆ. ಎಲ್ಲರೂ ಬಂದು ದಯಮಾಡಿ ನಾನು ಕೈ ಮುಗಿದು ಮನವಿ ಮಾಡ್ಕೊತೀನಿ, ಎಲ್ಲ ತಮ್ಮ ತಮ್ಮ ಆಸನಗಳಲ್ಲಿ ಕೂತ್ಕೊಂಡು ಇನ್ನೊಂದು ಗಂಟೆ ಕಾರ್ಯಕ್ರಮನ, ಇನ್ನೊಂದು ಅರ್ಧ ಗಂಟೆ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಆ ಕಡೆ ಈ ಕಡೆ ಇರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಆಸನಗಳಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿ ಕೋರ್ತೇನೆ. ಈಗಾಗಲೇ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ನೆಚ್ಚಿನ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಣ್ಣವರು ಬೆಳಗ್ಗೆ 11:30ಕ್ಕೆ ಕೆಂಪೇಗೌಡ ಸರ್ಕಲ್ಗೆ ಬಂದು ಅಲ್ಲಿಂದ ಬೃಹತ್ತಾಗಿ ಅವ್ರನ್ನ ವೇದಿಕೆಗೆ ಸ್ವಾಗತವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಮ್ಮ ದೇವನಹಳ್ಳಿಯ ಪ್ರತಿಯೊಬ್ಬ ಕುಟುಂಬಕ್ಕೂ ಬಹಳ ಸಂತೋಷವಿದೆ ಅಂತ ನಾನು ಭಾವಿಸಿದ್ದೇನೆ. ಈಗಾಗಲೇ ಪುಟ್ಟರಾಜಣ್ಣವರು ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಂತ ನಮ್ಮ ಪುಟ್ಟರಾಜಣ್ಣವರು, ನಮ್ಮ ಸುರೇಶ್ ಬಾಬಣ್ಣವರು, ನಮ್ಮ ಮಾಜಿ ಶಾಸಕರಾದ ನೆಲಮಂಗಲ ಸೀನಣ್ಣವರು, ಚೌಡರೆಡ್ಡಿ ಅಣ್ಣವರು ಮತ್ತು ನಮ್ಮ ಪಕ್ಕದ ಶಾಸಕರಾದಂಥ ರವಿಕುಮಾರ್ ಅಣ್ಣವರು, ಮತ್ತು MLC ರಮೇಶ್ ಗೌಡ್ರವರು, ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ JDS ಪಕ್ಷದ ಅಧ್ಯಕ್ಷರಾದ ಮುನೇಗೌಡ ಅಣ್ಣವರು, ಮತ್ತು ನಮ್ಮ ತಾಲೂಕು JDS ಪಕ್ಷದ ಅಧ್ಯಕ್ಷರಾದಂಥ ಮುನೇಗೌಡ ಅಣ್ಣವರು, ನಮ್ಮ ತಂದೆ ಸಮಾನರಾದಂಥ ನರಸಿಂಹಣ್ಣವರು ಮತ್ತು ಎಲ್ಲ ನಮ್ಮ ಪಕ್ಷದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಗಳೇ, ಅಣ್ಣ ತಮ್ಮಂದಿರೇ, ಈಗಾಗಲೇ ಪುಟ್ಟರಾಜಣ್ಣವ್ರು ಮಾತನಾಡ್ತಾ ಇದ್ದಾಗ ಎಲ್ಲವನ್ನೂ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ದೇವನಹಳ್ಳಿಯಲ್ಲಿ ಕುಮಾರಣ್ಣವರು ಮತ್ತು ದೇವೇಗೌಡರ ಕುಟುಂಬದ ಸದಸ್ಯರಾಗಿ ಪ್ರತಿಯೊಬ್ಬರು ಅವರ ಒಂದು ಸಪೋರ್ಟ್ಗೆ ನಿಂತಿರ್ತಕ್ಕಂಥ ಬಹಳ ಸಂತೋಷ. ನನ್ನನ್ನು ಕೂಡ 2018ರಲ್ಲಿ ನನ್ನ ಶಾಸಕರಾಗಿ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ರಿ. ಆ ಪ್ರತಿಫಲವಾಗಿ ಯಾವುದೇ ಒಂದು ತಪ್ಪು ಕೆಲಸ ಮಾಡದೆ ತಮ್ಮ ಜೊತೆ ನಿರಂತರವಾಗಿದ್ದು ನಾನು ನಿಮ್ಮ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ರಾಜ್ಯಾದ್ಯಂತ ಬಲಪಡಿಸಬೇಕಾಗಿದೆ. ನಮ್ಮ ನಿಖಿಲ್ ಕುಮಾರಸ್ವಾಮಣ್ಣವರು ಈಗಾಗಲೇ
ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಲವಾರು ತಾಲೂಕುಗಳು ಸುಮಾರು 52 ಕ್ಷೇತ್ರಗಳನ್ನ ಸುತ್ತಾಡಿ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರದಲ್ಲೂ ಕೂಡ ಇವತ್ತು ತಾಲೂಕಿನಾದ್ಯಂತ ಸುಮಾರು 20-25 ಸಾವಿರ ಜನ ಸದಸ್ಯತ್ವ ನೋಂದಣಿಯನ್ನ ಮಾಡಿಸ್ಕೊಬೇಕು ಅಂತೇಳಿ ನಾನು ನನ್ನ ತಂದೆ ತಾಯಿಗಳಲ್ಲಿ ಮನವಿ ಮಾಡ್ಕೊತೀನಿ. ಇದ್ರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷದ ಒಳಿತಿಗಾಗಿ ಸಾರ್ವಜನಿಕರ ಸೇವೆ ಮಾಡೋದಕ್ಕೆ ಕುಮಾರಣ್ಣವರು ನಿರಂತರವಾಗಿ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ನಿಖಿಲ್ ಅಣ್ಣವರು ಈ ರಾಜ್ಯದಲ್ಲಿ ಕೆಲಸ ಮಾಡೋದಕ್ಕೆ ನೀವೆಲ್ಲ ಶಕ್ತಿ ತುಂಬಬೇಕು. ಆ ಶಕ್ತಿ ತುಂಬಿದ್ದೇ ಆದ್ರೆ ಈ ರಾಜ್ಯದಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನೂ ಹೆಚ್ಚಿಗೆ ಮಾತನಾಡಬೇಕಾಯಿತು, ಸಮಯದ ಅಭಾವ. ನಿಖಿಲ್ ಅಣ್ಣವರು ಮಾತನಾಡ್ಲಿ, ಅವ್ರು ಏನ್ ಮಾತನಾಡ್ತಾರಂತ ನೀವೆಲ್ಲ ಕೇಳಿಸ್ಕೋಬೇಕಾಗಿದೆ ಅಂತೇಳಿ ನನಗೂ ಸಹ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲ ಹೊಂದಿಸಿ ನಾನು 2 ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ JDS. ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳನ್ನ ಕೇಳೋದಕ್ಕೆ ನಾವು ಕೂಡ ಕಾತರರಾಗಿ ಕಾಯ್ತಾ ಇದ್ದೇವೆ. ಕಾರ್ಯಕ್ರಮದ ರೂವಾರಿಗಳು ನಿಸರ್ಗ ನಾರಾಯಣ ಸ್ವಾಮಿ ಅವರಿಗೊಂದು ಜೋರು ಚಪ್ಪಾಳೆ ಮುಖೇನ ಧನ್ಯವಾದಗಳು. ಆದ್ರೆ ಅವರ ಬೆನ್ನಿಗೆ ಜಿಲ್ಲಾಧ್ಯಕ್ಷರ ಶ್ರಮ ಕೂಡ ಬಹಳಷ್ಟಿರುತ್ತೆ. ಮುನೇಗೌಡರನ್ನ ಕೂಡ ಸ್ಮರಿಸ್ಕೊಳ್ತಾ 1-2 ಮಾತು ಅವರಿಂದ ಕೇಳೋಣ. ಜನರೊಂದಿಗೆ ರೈತರೊಂದಿಗೆ ಇವತ್ತಿನ ಈ ಸಭೆಯ ವಿಶೇಷವಾಗಿ ನಮ್ಮೆಲ್ಲರನ್ನ ನೋಡಿ ಮುಂದಿನ ದಿವಸದಲ್ಲಿ ರಾಜ್ಯನ JDS ತೆಕ್ಕೆಗೆ ತರಬೇಕು ಅಂತೇಳಿ ತನ್ನ ರಕ್ತನೇ ಮುಡುಪಾಗಿಟ್ಟಿರುವಂಥ ನಿಖಿಲ್ ಕುಮಾರ್ ಅವರೇ, ಅದೇ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ನಿಸರ್ಗ ನಾರಾಯಣಸ್ವಾಮಿ ಅವರೇ, ಇಷ್ಟೊತ್ತಿನ ನಮ್ಮ ಪಕ್ಕದ ತಾಲೂಕಿನ ಶಾಸಕರಾದಂಥ ರವಿ ಅವರೇ, ಮತ್ತು ನೆಲಮಂಗಲ ಶಾಸಕರಾದಂಥ ಶ್ರೀನಿವಾಸ್ ಅವರೇ, ಮತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ನಾವು ಆಹ್ವಾನಿತ ಗಣ್ಯ ವ್ಯಕ್ತಿಗಳು. ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಂದರೆ JDS ಇವತ್ತು ಯಾವತ್ತೂ ಅಷ್ಟೇ ಒಂದು ಮಾತೃ ತಾಯಿ ಹೆಂಗೆ ಅದೇ ರೀತಿ ನಾವು ಇವತ್ತಿನ ಜನದಲ್ಲಿ ಎಲ್ಲರಿಗೂ ಅಷ್ಟೇ ಒಂದು ಶಾಲೆ ಇದ್ದಂಗೆ ನಮ್ಮದು. ಇವತ್ತು ಕಾಂಗ್ರೆಸ್ಸಲ್ಲಿ ತಗೊಳ್ಳಿ, BJPಯಲ್ಲಿ ತಗೊಳ್ಳಿ, ನಮ್ಮಲ್ಲಿರೋರೇ ಅಲ್ಲಿರೋರು. ಇವತ್ತು ದೇವೇಗೌಡರ ಭಕ್ತಿ, ಕುಮಾರಣ್ಣವರ ಶಕ್ತಿ, ಅದನ್ನೆಲ್ಲ ಉಪಯೋಗಿಸ್ಕೊಂಡು ಇವತ್ತು ಕರ್ನಾಟಕದಂತ ಸುತ್ತಬೇಕು ಅಂತ ಹೇಳಿ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿನು ರಕ್ತನ ಮುಡುಪಾಗಿಟ್ಟಿದ್ದಾರೆ. ರಕ್ತ ಮಾಡ್ಕೊಂಡು ಅದನ್ನು ನೀವು ಮರಿಬೇಡ್ರಿ. ಇವತ್ತು ರೈತರಿಗಾಗಿ ಹೋರಾಟ ಮಾಡಿದವರು ದೇವೇಗೌಡರ ಜೊತೆಯಲ್ಲಿ ನಮ್ಮ ಕುಮಾರಣ್ಣವರು. ಆ ಕುಮಾರಣ್ಣವರ ಇಬ್ಬರು ಶಕ್ತಿನೂ ಇವತ್ತು ನಿಖಿಲ್ ಕುಮಾರಸ್ವಾಮಿಯ ರೂಪದಲ್ಲಿ ತೋರಿಸ್ತಾ ಇದೆ. ಅವರ ಜನಸಂಪರ್ಕದ ಒಂದು ಸಂಪರ್ಕ ಇವತ್ತು ನಾವು ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದಿನ ದಿವಸದಲ್ಲಿ ಅವರು ನಮ್ಮ ರಾಜ್ಯದ ಚುಕ್ಕಾಣಿ ಹಿಡಿಯುವಂಥ ವ್ಯಕ್ತಿ ಆಗಿದ್ದಾರೆ ಅಂತ ನನ್ನ ಅನಿಸಿಕೆ ಇದೆ. ಅದಕ್ಕೆ ಇವತ್ತು ಜನತಾದಳಕ್ಕೆ ನಾವು ಮೆಂಬರ್ಶಿಪ್ ಮಾಡಿಸ್ಬೇಕೀಗ. ನಮಗೆ ಬರೀ ನಾವು ಸಂಘದಲ್ಲಿ ನಾವು ಜಾತ್ಯಾತೀತ ಜನತೆದಲ್ಲಿ ಇದ್ದೀವಿ ಅಂದರೆ ಆಗಲ್ಲ. ಆದರೆ ಮೆಂಬರ್ಶಿಪ್ ನಾವು ಮಾಡಿದರೆ ಅದಕ್ಕೆ ಶಕ್ತಿ ಇದೆ. ನಾವೆಲ್ಲರೂ ತೋರಿಸಿ ಹೇಳ್ಬೋದು ನಮ್ಮದು JDS ಪಕ್ಷ, ನಮ್ಮಲ್ಲಿ ಮೆಂಬರ್ಶಿಪ್ ಇದೆ ಅಂತ. ಇವತ್ತು ಹೇಳ್ರಿ, ನಮ್ಮ ರಾಜ್ಯದಲ್ಲಿ ಇವತ್ತು ಇರುವಂಥ ಮುಖ್ಯಮಂತ್ರಿಗಳು ಅಷ್ಟೇ ದೇವೇಗೌಡರನ್ನು ಹೊಗಳ್ತಾರೆ. ಅದೇ ನಮ್ಮ ಕೃಷ್ಣ ಬೈರೇಗೌಡರು ನಮ್ಮ ಕುಮಾರಣ್ಣವರು ಹೊಗಳ್ತಾರೆ. ಇವತ್ತು ಇಬ್ಬರು ಅಷ್ಟೇ ನಮ್ಮ ದೇವೇಗೌಡರ ಒಂದು ಶಕ್ತಿ ಎಷ್ಟಿದೆ ಅಂತ ನೀವು ಅರ್ಥ ಮಾಡ್ಕೊಬೋದು. ಇವತ್ತು ದೇವೇಗೌಡರು ಹೊಗಳೋದು ಒಂದು ಕಡೆ ಇರಲಿ, ಈ ಕಡೆ ನಮ್ಮ ಕೃಷ್ಣ ಬೈರೇಗೌಡರು ಹೊಗಳೋದು ಒಂಥರ ಇರಲಿ. ಇವತ್ತು ಅವರಿಬ್ಬರು ಬೆರಗಾಗಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಇವತ್ತು ಸುತ್ತುತ್ತಾ ಇರೋದನ್ನು ನೋಡಿದರೆ ಅವರು ಬೆರಗಾಗ್ತಾರೆ. ಇವತ್ತು ಮುಂದಿನ ದಿವಸದಲ್ಲಿ ನಿಮ್ಮೆಲ್ಲರ ಶಕ್ತಿ ಉಪಯೋಗಿಸಿ JDS ತೆಕ್ಕೆ ತರಬೇಕು, ನಮ್ಮ ಸರ್ಕಾರ ನಡೆಸುವಂಥ ವ್ಯವಸ್ಥೆನ ನೀವು ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲೆಲ್ಲರಲ್ಲಿ ಮನವಿ ಮಾಡ್ಕೊತೀನಿ. ಇವತ್ತು ನಾವು ಸಂಘಟನೆ ಅದಕ್ಕೆ ಚತುರತೆ ಸಿಗ್ತದೆ, ಸಂಘಟನೆ ಮುಂದೆ ಜನಕ್ಕೆ ಸೇವೆ ಮಾಡ್ತದೆ ಅನ್ನೋದು ನಿರ್ದೇಶನ ಇವತ್ತು ದೇವನಹಳ್ಳಿಯಲ್ಲಿ ನಮ್ಮ ನಿಸರ್ಗ ಸ್ವಾಮಿಯವರು ನಮ್ಮ ಪದಾಧಿಕಾರಿಗಳು ಮಾಡಿ ತೋರಿಸಿದ್ದಾರೆ. ಇದೇ ರೀತಿ ಅವತ್ತು ಅಷ್ಟೇ ನಾವು ಪಕ್ಕದ ಮನೆಯವರಿಗೆ ಸಂಘಟನೆ ಮಾಡಿ JDSಗೆ ಶಕ್ತಿ ತೋರಿಸಿ ನಾವು ಯಾರಿಗೂ ನಾಚಿಕೆ ಬಿಡಬೇಕಾಗಿಲ್ಲ. ಇವತ್ತು ಕಾಂಗ್ರೆಸ್ಸಲ್ಲಿ BJPಯಲ್ಲಿ ಪ್ರಧಾನಿಯಾಗಿರೋರು ಯಾರು ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ BJPಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ದೇವೇಗೌಡರೇ ಇವತ್ತು ಪ್ರಧಾನಿ ಆಗಿದ್ದಾರೆ ಅಂದರೆ ನಮ್ಮ ಮೆಚ್ಚಳಿಕೆ ಎಷ್ಟಿದೆ ಅಂತ. ನಾವೆಲ್ಲ ಗಂಡಸ್ತರ ಓಡಾಡಿರುವಂಥ ಜನ ಯಾವಷ್ಟು ತಲೆ ಬಗ್ಸೋದು ಅಂತಲ್ಲ. ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿರುವಂಥ ಕುಮಾರಣ್ಣವ್ರು ಇವತ್ತು ರಾಜ್ಯದಲ್ಲಿ ಬರುವಂಥ ಜನರಿಗೆ, ಯುವಕರಿಗೆ ಒಂದು ಸವಲತ್ತು ಕೊಡಬೇಕು, ಅವರಿಗೆ ಮುಂದೆ ಒಂದು ಉದ್ಯೋಗ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಯಾವತ್ತು ಜನತೆಗೆ ಜನತಾದಳನೇ ಇವತ್ತುವರೆಗೂ ಇರೋದು. ಅದನ್ನು ಮುಂದೆ ಇರಬೇಕಾದ್ರೆ ನೀವೆಲ್ಲ ನಾಳೆ ಸದಸ್ಯತ್ವನ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕಂತೇಳಿ ನಾನು ತಮ್ಮಲ್ಲಿ ಎಲ್ಲೆಲ್ಲೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.
ಮುನೇಗೌಡರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಬಹುಶಃ ನನಗೆ ಗೊತ್ತಿರೋ ಹಾಗೆ ನನಗೆ ಬಹಳ ಕಮ್ಮಿ ನಾಲೆಡ್ಜ್, ನಿಮ್ಮಲ್ಲೇ ಕೇಳ್ತಾ ಇದ್ದೀನಿ,